ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ದ ಮಾಸ್ಟರ್ ಅನ್ನೋ ಸೀರೀಸ್ ನ 22nd ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋ ತಾತಗೆ ಹೆಲ್ಪ್ ಮಾಡಕ್ಕೆ ಅಂತ ಬಗ್ಗೋದು. ಆದ್ರೆ ಆ ತಾತ ಏನ್ ಅನ್ಕೊಂಡ್ರು ಅಂತ ಗೊತ್ತಿಲ್ಲ, ಕತ್ತಿನ ಎತ್ಕೊಂಡು ಆಲ್ಮೋಸ್ಟ್ ನಮ್ ಹೀರೋನ ಚುಚ್ಚೇ ಬಿಟ್ರು. ಅಯ್ಯೋ ನಮ್ ಹೀರೋಗ್ ಏನಾಯ್ತಪ್ಪ ಅಂತ ನೋಡಿದ್ರೆ ನಮ್ ಹೀರೋಗ್ ಏನು ಆಗೇ ಇಲ್ಲ. ನಮ್ ಹೀರೋ ಹಂಗೆ ಸ್ಮೈಲ್ ಮಾಡ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಅಯ್ಯಪ್ಪ ಚುಚ್ಚಕ್ ಬಂದಾಗ ಅವ್ರ ಕೈನ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಆ ತಾತಗೆ ಸಖತ್ ಶಾಕು. ಇದ್ರ ಬಗ್ಗೆ ಇವ್ನ್ಗೆ ಹೆಂಗ್ ಗೊತ್ತಾಯ್ತು, ಅಯ್ಯೋ ಕಂಡಿಡ್ ಬಿಡ್ತಾ ಅಂತ ಹೇಳಿ ಎದ್ದು ಬಿದ್ದು ಅಲ್ಲಿಂದ ಓಡೋಗ್ತಾರೆ. ಇವಾಗ್ಲೇ ನಮ್ಗೆ ಒಂದ್ ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸೋದು. ಏನಂದ್ರೆ ಇದಕ್ಕೂ ಮುಂಚೆ ನಮ್ ಹೀರೋ ಅಲ್ಲಿ ಕೂತಿರ್ಬೇಕಾದ್ರೆ ಒಬ್ರು ಬಂದು ಬೈಬಲ್ ನ ಕೊಟ್ಟಿರ್ತಾರಲ್ಲ, ಅದ್ರಲ್ಲೇನೋ ಮೆಸೇಜ್ ಇತ್ತು ಅಂತ ಹೇಳ್ಬಿಟ್ಟು ಇವನು ತೆಗೆದು ನೋಡಿರ್ತಾನಲ್ಲ, ಅದು ಬಂದು ಲೀ ಅನ್ನೋ ಹುಡುಗಿನೇ ಕಳ್ಸಿರೋದು. ಪ್ಲಸ್ ಅದ್ರಲ್ಲಿ ಕೆಲವೊಂದು ಕ್ಲೂ ನ ಕೊಟ್ಟಿರ್ತಾಳೆ. ಅಂದ್ರೆ ಆ ಬೈಬಲ್ ಅಲ್ಲಿ ಬರೋ ಚಾಪ್ಟರ್ ನಂಬರ್ ನೆಲ್ಲ ಮಾರ್ಕ್ ಮಾಡ್ಕೊಂಡ್ ಬಂದ್ರೆ ಅದ್ರಲ್ಲಿ ಇವ್ನಿಗೊಂದು ಆನ್ಸರ್ ಸಿಗುತ್ತೆ. ಏನಂತ ನೋಡಿದ್ರೆ ಓಲ್ಡ್ ಮ್ಯಾನ್ ಕಮಿಂಗ್ ಅಂತ ಇರುತ್ತೆ. ಅಂದ್ರೆ ಆ ತಾತಯಿಂದಾನೇ ಇವ್ನಿಗೆ ಅಪಾಯ ಇದೆ ಅಂತ ಗೊತ್ತಾಗ್ಬಿಟ್ಟೆ ನಮ್ ಹೀರೋ ಹುಷಾರಾಗ್ಬಿಟ್ಟು ಅದನ್ನ ತಡೆದ್ಬಿಟ್ಟ. ಇವಾಗ ಇನ್ನೊಂದ್ ಕಡೆ ಲೀನಾ ಮತ್ತು ಅವ್ರ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಅದ್ರ ಬಾಸ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಈ ವಿಷಯ ಆ ಬಾಸ್ ಕೂಡ ಗೊತ್ತಾಗಿರುತ್ತೆ. ಆ ಬಾಸ್ ಹೇಳ್ತಾರೆ ನಾವ್ ಈ ತರ ಮಾಡ್ತೀವಿ ಅಂತ. ಹೀರೋಗೆ ಯಾರು ಹೇಳಿದ್ದು, ಈ ವಿಷಯ ಹೆಂಗ ಅವನಿಗೆ ಗೊತ್ತಾಯ್ತು ಅಂತ ಕೇಳಿದಾಗ ಬಟ್ ಯಾರಿಗೂ ಗೊತ್ತಿಲ್ವಲ್ಲ ಯಾರೇನ್ ಮಾಡಿದ್ರು ಅಂತ. ಆಗ ಅಲ್ಲಿರೋರೆಲ್ಲ ಏನ್ ಮಾತಾಡ್ಕೊಳ್ತಾರೆ ಅಂದ್ರೆ ಹೀರೋ ಬಂದು ತುಂಬಾನೇ ಬುದ್ಧಿವಂತ, ಅವ್ನಿಗೆ ತುಂಬಾನೇ ಇನ್ಫ್ಲೂಯೆನ್ಸ್ ಎಲ್ಲ ಇದೆ ಅಂತ ಮಾತಾಡ್ಕೊಳ್ತಾರೆ. ಆ ಟೈಮ್ ಅಲ್ಲಿ ಅಸಿಸ್ಟೆಂಟ್ ಒಂದ್ ಮಾತನ್ನ ಹೇಳ್ತಾನೆ, ನಾವೆಲ್ಲ ಕಂಗತ್ರನೇ ಬ್ಲೂ ಪ್ರಿಂಟ್ ಇದೆ ಅಂತ ಅನ್ಕೊಂಡಿದೀವಿ, ಬಟ್ ಇವಾಗವರೆಗೂ ಹೀರೋ ಅದು ಆ ಡೈರೆಕ್ಟರ್ ಹತ್ರನೇ, ಅಂದ್ರೆ ನಮ್ ಹೀರೋ ಅವ್ರ ಚಿಕ್ಕಪ್ಪ ಹತ್ರನೇ ಇದೆ ಅಂತ ಹೇಳ್ತಾ ಇದ್ದಾನೆ. ಅದು ನಿಜಾನ ಅಲ್ವಾ, ನಾವ್ ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಬೇಕಲ್ವಾ ಅಂದಾಗ ಆ ಕನ್ನಡಿ ಹಾಕೊಂಡಿರ್ತಾರಲ್ಲ ರಾವನ್ ಅವರ ಬಾಸ್, ಅವ್ರು ಹೇಳ್ತಾರೆ ನಾವ್ ಆಲ್ರೆಡಿ ಕ್ರಾಸ್ ಚೆಕ್ ಎಲ್ಲ ಮಾಡಿದ್ದಾಯ್ತು. ನಮ್ ಪ್ರಕಾರ ಆ ಬ್ಲೂ ಪ್ರಿಂಟ್ ಬಂದು ಹೀರೋ ಹತ್ರನೇ ಇದೆ, ನಮ್ನ ಸುಮ್ನೆ ಡೈವರ್ಟ್ ಮಾಡೋದಕ್ಕೋಸ್ಕರ ಅವ್ನ ಈ ತರ ಮಾಡ್ತಾ ಇದ್ದಾನ ಅಂದಾಗ ಈ ಮತ್ತ ಬಾಸ್ ನಂಬಿಡ್ತಾರೆ. ಸರಿ ಆಯ್ತು, ಹಂಗಾದ್ರೆ ಅದು ಬಂದು ಅವನ ಹತ್ರನೇ ಇದೆ, ಅವನ ಸಾಯಿಸಿ ಆದ್ರೂ ಪರವಾಗಿಲ್ಲ, ನಮ್ಗೆ ಬ್ಲೂ ಪ್ರಿಂಟ್ ಬೇಕೇ ಬೇಕು, ಫಸ್ಟ್ ಅದನ್ನ ಕಲೆಕ್ಟ್ ಮಾಡೋ ದಾರಿನ ನೋಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇಲ್ಲಿ ಹತ್ರ ಹೊರಗಡೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಸಿಸ್ಟೆಂಟ್ ಬಂದು ಹೇಳ್ತಾನೆ, ನನಗ್ ಗೊತ್ತು ಹೀರೋ ಹತ್ರ ತಪ್ಪಿಸ್ಕೊಳ್ಳೋದಕ್ಕೆ ನೀನೇ ಹೆಲ್ಪ್ ಮಾಡಿದ್ಯಾ ಅಂತ, ಇದ್ರೂನು ಲಿಮಿಟ್ ಮೀರಿ ಹೋದ್ರೆ ನಾನ್ ಸುಮ್ನೆ ಇರೋದಿಲ್ಲ, ನಮ್ ಬಾಸ್ಗೆ ನೀನ್ ದ್ರೋಹ ಮಾಡೋದನ್ನ ನಾನು ನೋಡ್ಕೊಂಡಿರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಚೇರ್ಮನ್ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರ ವೈಫ್ ಬಂದ್ಬಿಟ್ಟು ಚೇರ್ಮನ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆಂಡ್ರೂಗೆ ಅವ್ರು ತುಂಬಾನೇ ಮುಖ್ಯತ್ವ ಕೊಡ್ತಾ ಇದಾರಲ್ವಾ, ಪ್ರತಿಯೊಂದ್ರಲ್ಲಿ ಕೂಡ ಅವನನ್ನ ಇನ್ವಾಲ್ವ್ ಮಾಡ್ತಾ ಇದಾರೆ ಅಂತ ಹೇಳಿ ಟೆನ್ಷನ್ ಆಗ್ಬಿಟ್ಟು ಅಲ್ಲಿ ಚೇರ್ಮನ್ ಡೈಲಿ ತಗೊಳ್ಳೋ ಮೆಡಿಸಿನ್ ಬಾಕ್ಸಸ್ ನ ಇಟ್ಟಿರ್ತಾರೆ. ಅದನ್ನ ನೋಡ್ತಾ ಇರ್ತಾರೆ. ಅದೇ ಟೈಮ್ ಆ ಜಾಗಕ್ಕೆ ಕನ್ನಡಿ ಹಾಕೊಂಡೊಬ್ಬ ಬರ್ತಾನೆ. ಇವ್ನು ಆಲ್ಮೋಸ್ಟ್ ಮಿಯಾ ಜೊತೆ ಇವ್ರ ಜೊತೆಲ್ಲ ಇರ್ತಾನೆ. ಇವನು ಒಂದು ಅಸಿಸ್ಟೆಂಟ್ ತರಾನೆ. ಅವ್ನ್ ಬಂದು ಮೇಡಮ್ ನೀವ್ ಕೇಳಿದನ್ನ ತಗೊಂಬಂದೆ ಅಂತ ಹೇಳ್ಬಿಟ್ಟು ಒಂದನ್ನ ತೋರಿಸ್ತಾನೆ. ಏನಂತ ನೋಡಿದ್ರೆ ಅದು ಚೇರ್ಮನ್ ತಗೊಳ್ತಾರಲ್ಲ ಮೆಡಿಸಿನ್, ಸೇಮ್ ಅದೇ ತರ ಒಂದು ಬಾಕ್ಸ್ ಇರುತ್ತೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಇವಾಗ ಇವ್ನ್ ತಗೊಂಬಂದಿರೋ ಮೆಡಿಸಿನ್ ಬಂದು ಸ್ಲೋ ಪಾಯ್ಸನ್ ತರ, ಅದನ್ನ ಹಾಕೊಂಡ್ರೆ ಸ್ವಲ್ಪ ಅವ್ರಿಗೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಚೇರ್ಮನ್ ಅವ್ರ ವೈಫ್ ಪ್ಲಾನ್ ಮಾಡಿ ಮೆಡಿಸಿನ್ ತರಿಸಿರೋದು. ಅಂದ್ರೆ ಚೇರ್ಮನ್ ಯೂಸ್ ಮಾಡ್ತಾರಲ್ಲ ಮೆಡಿಸಿನ್, ಅದನ್ನ ಇದನ್ನ ಅದ್ಲು ಬದ್ಲು ಮಾಡೋದಕ್ಕೋಸ್ಕರ ತಗೊಂಬಂದಿರೋದು. ನನಗ್ ಬೇಕಾಗಿರೋದು ಇದೆ, ಅವ್ರು ಇದನ್ನ ಯೂಸ್ ಮಾಡ್ಬೇಕು, ನನ್ ಮಹತ್ವ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕು ಅಂತ ಸ್ವಲ್ಪ ವಿಲನ್ ತನವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಮೆಡಿಸಿನ್ಸ್ ನ ಕೂಡ ಚೇಂಜ್ ಮಾಡಿ ಇಟ್ಬಿಡ್ತಾರೆ. ಅದಾದ್ಮೇಲೆ ಚೇರ್ಮನ್ ಅವ್ರ ವೈಫ್ ಮತ್ತೆ ಮಿಯಾ ಇಬ್ರು ರೆಡಿ ಆಗ್ಬಿಟ್ಟು ಎಲ್ಲ ಹೋಗ್ತಾ ಇರ್ತಾರೆ. ಇದ್ರ ನೋಡ್ಬಿಟ್ಟು ಚೇರ್ಮನ್ ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದೀರಾ ಇಬ್ರು, ಅದು ಇಷ್ಟೊತ್ತಲ್ಲಿ ಅಂತ ಕೇಳಿದಾಗ ಏನಿಲ್ಲ ಸುಮ್ನೆ ಒಂದು ಔಟಿಂಗ್ ಹೋಗ್ತಾ ಇದೀವಿ ಊಟ ಮಾಡ್ಕೊಂಡ್ ಬರಕ್ಕೆ ಅಂದಾಗ ಚೇರ್ಮನ್ ಅವ್ರ ಮಗಳನ್ನ ಅಂದ್ರೆ ಮಿಯಾನ ನೋಡ್ಬಿಟ್ಟು ಹೇಳ್ತಾರೆ, ಸರಿಮಾ ಹೋಗ್ಬಿಟ್ಟು ಹುಷಾರಾಗಿ ಬೇಗ ಬಂದ್ಬಿಡಿ ಅಂತ ಹೇಳ್ತಾರೆ. ಆಗ ಚೇರ್ಮನ್ ವೈಫ್ ಕೇಳ್ತಾರೆ, ಏನು ನಿಮ್ಗೆ ನಮ್ ಬಗ್ಗೆ ಯೋಚನೆ ಎಲ್ಲ ಇದೆಯಾ, ಅಷ್ಟು ಅಕ್ರೆಯಿಂದ ಕೇಳ್ತಾ ಇದೀರ ಅಂದಾಗ, ಇಲ್ಲೋಡು ನಾನು ನಿನ್ನ ಹತ್ರ ಮಾತಾಡಿಲ್ಲ ಆಯ್ತಾ, ನಾನೇನ ಆ ಶೇರ್ ಹೋಲ್ಡರ್ಸ್ ಇಂದ ಮೀಟಿಂಗ್ ನ ಸ್ಟಾಪ್ ಮಾಡು ಅಂತ ಹೇಳಿದ್ದೆ, ಸ್ಟಾಪ್ ಮಾಡ್ದ ಇಲ್ವಾ ಅಂತ ಕೇಳಿದಾಗ, ಅಯ್ಯೋ ನಾನ್ ಮರ್ತೋಗ್ಬಿಟ್ಟೇರಿ, ನಾನ್ ನಾಳೆನೆ ಸ್ಟಾಪ್ ಮಾಡ್ಬಿಡ್ತೀನಿ, ಅದ್ರಲ್ಲೂ ನಿಮ್ ಆರೋಗ್ಯ ಬೇರೆ ಸರಿ ಇಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡದೆ ಈ ತರ ಎಲ್ಲ ಮಾಡಿದ ತಪ್ಪೆ, ನಿಮ್ ಆರೋಗ್ಯ ಕಡೆ ಸ್ವಲ್ಪ ಗಮನ ಇರ್ಲಿ, ಅದ್ರ ಬಗ್ಗೆ ನನ್ಗೂ ಕನ್ಸರ್ನ್ ಇದೆ ಅಂತ ಏನೋ ತುಂಬಾ ಕೇರಿಂಗ್ ಅವ್ರನ್ನ ನೋಡ್ಕೊಳ್ಳೋತಾರೆ ಇವ್ರು ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಚೇರ್ಮನ್ ಅವ್ರ ಅಸಿಸ್ಟೆಂಟ್ ಇರ್ತಾನಲ್ಲ, ಅವ್ನ್ ಬಂದ ಟ್ಯಾಬ್ಲೆಟ್ ನ ತಂದು ಕೊಡ್ತಾನೆ. ಅದನ್ನ ಈ ಚೇರ್ಮನ್ ಕೂಡ ಹಾಕೊಳ್ತಾರೆ. ಇದನ್ನ ನೋಡಿ ಎಮ್ಮೆಗೆ ಸಖತ್ ಸಂತೋಷ ಆಗುತ್ತೆ. ಅಪ್ಪಡಿ ನಾನು ಅನ್ಕೊಳ್ಳೋದು ಸ್ವಲ್ಪ ಸಾಧನೆ ಮಾಡ್ತೀನಿ ಅಂತ. ಅದಾದ್ಮೇಲೆ ಇವ್ರಿಬ್ರು ಒಂದು ರೆಸ್ಟೋರೆಂಟ್ ಗೆ ಅಂತ ಹೇಳ್ಬಿಟ್ಟು ಬಂದ್ರಲ್ಲ, ಬಂದಿರೋದ್ ಬೇರೆ ಎಲ್ಗೂ ಅಲ್ಲ, ಆ ಮೀಟಿಂಗ್ ಮಾಡೋದಕ್ಕೆ ಆ ಶೇರ್ ಹೋಲ್ಡರ್ಸ್ ಹತ್ರ ಇವರೊಂದು ಮೀಟಿಂಗ್ ನ ಇಟ್ಟಿರ್ತಾರಲ್ವಾ, ಆ ಜಾಗಕ್ಕೆ ಬಂದಿರೋದು. ಇವ್ರಿತ್ರ ಇವಾಗ ಮೀಟಿಂಗ್ ಬರ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತೇ ಇಲ್ಲ. ಇವಾಗ ಅಲ್ಲಿ ಬಂದು ಶೇರ್ ಹೋಲ್ಡರ್ಸ್ ಹತ್ರ ಎಲ್ಲ ಹೇಳ್ತಾರೆ, ಇಲ್ಲಿ ನೋಡಿ ನಮ್ ಚೇರ್ಮನ್ ಗೆ ಸ್ವಲ್ಪ ಆರೋಗ್ಯ ಕೆಡ್ತಾ ಇದೆ, ಅದರಿಂದ ತುಂಬಾನೇ ತಪ್ಪಾದ ಡಿಸಿಷನ್ ಎಲ್ಲ ತಗೊಳ್ತಾ ಇದಾರೆ, ನಮ್ ಕಂಪನಿ ನಮ್ ಜವಾಬ್ದಾರಿನೇ ಅಲ್ವಾ, ನಾವೇ ಅದನ್ನ ಹುಷಾರಾಗಿ ನೋಡ್ಕೋಬೇಕು, ಅದ್ರಲ್ಲೂ ಅಷ್ಟು ಚಿಕ್ಕ ಹುಡುಗನ್ನ ಅವ್ನ್ಗ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ, ಹಂಗಿದ್ರು ಕೂಡ ಅವನನ್ನ ವೈಸ್ ಚೇರ್ಮನ್ ಪೊಸಿಷನ್ ಅಲ್ಲಿ ಕೂರ್ಸಿದ್ದಾರೆ, ಅವ್ನ ಆತರ ಪೊಸಿಷನ್ ಅಲ್ಲಿ ಇದ್ರೆ ನಮ್ಮ ಕಂಪನಿನ ನಾವ್ ಮೇಲೆ ತಗೊಂಡ್ಬರೋದಕ್ ಆಗೋದಿಲ್ಲ, ಸೊ ನೀವೆಲ್ಲರೂ ಹೋಟ್ ಮಾಡಿ ಅವ್ನ ಆ ಪೊಸಿಷನ್ ಇಂದ ಕೆಳಗಡೆ ಇಳಿಸಲೇಬೇಕು, ನೀವೆಲ್ಲ ಡಿಸ್ಕಸ್ ಮಾಡಿ ಹೇಳಿ ಅಂತ ಹೇಳಿದಾಗ ಅವ್ರಿಗೆಲ್ಲ ಕೂಡ ಹೌದು ಈ ಮೇಡಮ್ ಹೇಳ್ತಾ ಇರೋದೆಲ್ಲ ಸರಿನೇ ಅಂತ ಯೋಚನೆ ಮಾಡ್ತಾರೆ. ಈಗ ಇನ್ನೊಂದ್ ಕಡೆ ಚೇರ್ಮನ್ ಮತ್ತೆ ಆಂಡ್ರೂ ಇಬ್ರು ಒಂದ್ ಜಾಗಕ್ಕೆ ಊಟಕ್ಕೆ ಬಂದಿರ್ತಾರೆ. ಯಾವ್ದೋ ಒಂದು ಚಿಕ್ಕ ರೆಸ್ಟೋರೆಂಟ್ ಅಂತ ಕಾಣಿಸುತ್ತೆ. ಅದನ್ನ ನೋಡ್ಬಿಟ್ಟು ಆಂಡ್ರೂ ಕೇಳ್ತಾನೆ, ನೀವು ಈ ತರ ರೆಸ್ಟೋರೆಂಟ್ ಗೆಲ್ಲ ಬರ್ತೀರಾ ಅಂತ ಕೇಳಿದಾಗ ಆ ಚೇರ್ಮನ್ ಹೇಳ್ತಾರೆ, ಏನ್ ಹೇಳ್ತಾ ಇದೀಯಾ, ನಾನ್ ನಿಮ್ಮಮ್ಮನ ಲವ್ ಮಾಡ್ಬೇಕಾದ್ರೆ ಅವಾಗ ನಿಮ್ಮಮ್ಮನ ಈ ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಬರ್ತಾ ಇದ್ದು, ನಿಮ್ಮಮ್ಮಗೆ ತುಂಬಾನೇ ಫೇವ್ರೇಟ್ ಆದ ಪ್ಲೇಸ್ ಅಂತ ಹೇಳ್ತಾರೆ. ಇದನ್ನ ನೋಡಿ ಆಂಡ್ರೂಗೆ ಸ್ವಲ್ಪ ಫೀಲ್ ಆಗ್ಬಿಡುತ್ತೆ. ಯಾಕಂದ್ರೆ ಇಷ್ಟು ದಿನ ಇವರೆಲ್ಲ ಪ್ಲಾನ್ ಮಾಡಿನೇ, ಅಂದ್ರೆ ಇವ್ರು ಬಂದು ನಮ್ಮಮ್ಮನ ಚೀಟ್ ಮಾಡ್ಬಿಟ್ಟಿದ್ದಾರೆ, ಚೇರ್ಮನ್ ನಮ್ಮಮ್ಮನ ಚೀಟ್ ಮಾಡ್ಬಿಟ್ಟಿದ್ದಾರೆ, ಅವ್ರು ಗೊತ್ತಿದ್ದನ್ನೇ ಅವ್ರನ್ನ ಇಲ್ಲಿಂದ ಓಡಿಸಿರೋದು ಅಂತ ಅನ್ಕೊಂಡಿದ್ದ. ಬಟ್ ಇವಾಗ ಈ ಚೇರ್ಮನ್ ಬಂದು ಅವ್ರ ಅಮ್ಮನ
ಅಮ್ಮನ ಎಷ್ಟೆಲ್ಲ ಇಷ್ಟ ಪಡ್ತಾ ಇದ್ದ ಅಂತ ಇವ್ನಿಗೆ ಅರ್ಥ ಆಗೋದು. ಇವ್ ಸ್ವಲ್ಪ ಎಮೋಷನಲ್ ಆಗ್ಬಿಡ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ. ಹೀರೋಯಿನ್ಗೆ ಸಖತ್ತಾಗಿ ಡೌಟ್ ಬಂದ್ಬಿಟ್ಟಿರುತ್ತೆ ಆ ಕಾಮಿಡಿ ಪೀಸ್ ಮೇಲೆ. ಅವನನ್ನ ತರ ಅಂತ ಹೇಳ್ಕೊಂಡು ಹೋಗ್ಬಿಟ್ಟು ಕೇಳ್ತಾರೆ, ಏಯ್ ನಿಜ ಹೇಳೋ, ಅವತ್ತು ನೀನು ಮತ್ತೆ ಹೀರೋ ಇಬ್ರು ಡ್ರಿಂಕ್ಸ್ ಮಾಡಿದ್ರಿತಾನೆ, ಅವತ್ತೇನಾಯ್ತು ಅಂತ ಹೇಳ್ಬಿಡು. ನೀನೇನಾದ್ರೂ ಆ ಡ್ರಿಂಕ್ಸ್ ಅಲ್ಲಿ ನಿದ್ದೆ ಮತ್ತೆ ಬರೋ ತರ ಏನಾದ್ರು ಹಾಕಿದ್ದ ಅಂತ ಕೇಳಿದಾಗ, ಏನ್ ಹೇಳ್ತಾ ಇದೀಯ ಇವ್ರಿ ನೀನು, ನಾನೇನಕ್ಕೆ ಅವ್ನ್ಗೆ ಈ ತರ ಎಲ್ಲ ಮಾಡ್ತೀನಿ ಹೇಳು, ನಾನೇನ ತರ ಎಲ್ಲ ಮಾಡಿಲ್ಲ ಅಂತ ಹೇಳ್ತಾನೆ. ಇವನ್ ಇತರ ಮಾತಾಡೋದ್ರಲ್ಲೇ ಹೀರೋಯಿನ್ ಕಂಡಿಡಿದ್ ಬಿಡ್ತಾಳೆ. ಹೀರೋಯಿನ್ ಹೇಳ್ತಾಳೆ, ಇಲ್ಲೋಡು ನೀನು ಆಂಡ್ರೂಗೋಸ್ಕರ ಇಷ್ಟು ನಿಯತ್ತಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಚೆನ್ನಾಗೇ ಗೊತ್ತು. ಆದ್ರೆ ನಾವ್ ನೋಡಿದ ಆಂಡ್ರೂ ಬೇರೆ, ಇವಾಗಿರೋ ಆಂಡ್ರೂ ಬೇರೆ. ಅವ್ನ್ ತುಂಬಾನೇ ಚೇಂಜ್ ಆಗ್ಬಿಡ್ತಾನೆ. ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇವಾಗ ಅವ್ನ್ ತುಂಬಾ ತಪ್ಪಾಗಿರೋ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ಅದಕ್ಕೆಲ್ಲ ನಾವ್ ಸಪೋರ್ಟ್ ಮಾಡಬಾರ್ದು. ಆ ಬ್ಲೂ ಪ್ರಿಂಟ್ ಅವನ ಹತ್ರನೇ ಇರೋದು. ಆದ್ರೆ ಇವಾಗವರೆಗೂ ಹೀರೋ ಹತ್ರನೇ ಇದೆ ಅಂತ ಇವರೆಲ್ಲ ಸುಳ್ಳು ಹೇಳಿ ಅವನ ಹೆಂಗೋ ಜೈಲ್ಗೆ ಹಾಕ್ಬಿಟ್ಟಿದ್ದಾರೆ. ಆ ಬ್ಲೂ ಪ್ರಿಂಟ್ ಸಿಕ್ಕಿದ್ರೆ ನಾವ್ ಹೀರೋನ ಆರಾಮಾಗಿ ಜೈಲಿಂದ ಹೊರಗಡೆ ಕರ್ಕೊಂಡ್ ಬರ್ಬೋದು. ಹೀರೋಗ್ ಏನು ಗೊತ್ತೇ ಇಲ್ಲ ಗೊತ್ತಾ, ಪಾಪ ಅವನು ಒಂದು ಇನ್ನೋಸೆಂಟ್ ಅಂತ ಹೇಳ್ತಾ ಇದ್ರೆ ಇವನ್ ಇದನ್ನೆಲ್ಲ ಒಪ್ಕೊಳ್ಳೋ ತರ ಇಲ್ಲ. ಇಲ್ಲಿ ನೋಡಿ, ನೀವ್ ಸುಮ್ನೆ ಇಲ್ದಿರೋ ಬಲ್ದಿರೋದೆಲ್ಲ ಹೇಳ್ತಾ ಇರ್ಬೇಡಿ. ಆಂಡ್ರೂ ಎಷ್ಟು ಒಳ್ಳೆಯವನು ಅಂತ ನಿನಗ್ ಗೊತ್ತಾ? ಅವ್ನ್ ನಮ್ಗೆ ಇವಾಗ ಬಾಸ್ ಬೇರೆ. ಸುಮ್ನೆ ನೀನು ಅವ್ನ ಮೇಲೆ ಡೌಟ್ ಪಡೋ ಕೆಲಸ ಎಲ್ಲ ಮಾಡ್ಬೇಡ, ಸೈಲೆಂಟ್ ಆಗಿರೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ನಮ್ ಹೀರೋಯಿನ್ಗೆ ಡೌಟ್ ಎಲ್ಲ ಆಂಡ್ರೂ ಮೇಲೆ ತಾನೆ. ಅವನ ಹತ್ರನೇ ಬ್ಲೂ ಪ್ರಿಂಟ್ ಇರೋದು. ಅವನ ಹತ್ರ ಹೆಂಗಾದ್ರೂ ಮಾಡಿ ಅದನ್ನ ಎತ್ಕೋಬೇಕು ಅಂತ ಹೇಳಿ ಈಗ ಆಂಡ್ರೂ ರೂಮ್ಗೆ ಹೋಗ್ತಾಳೆ. ನನ್ಗೆ ಯಾಕೋ ಇವತ್ತು ತುಂಬಾನೇ ಬೇಜಾರಾಗ್ತಿದೆ ಆಂಡ್ರೂ, ನಾನು ನೀನು ಇಬ್ರು ಕುಡಿಯಕ್ಕೆ ಹೋಗೋಣ, ಡ್ರಿಂಕ್ಸ್ ಆಫರ್ ಮಾಡ್ತೀಯ ಅಂದಾಗ ಆಂಡ್ರೂಗೆ ಸಂತೋಷ, ಅಪ್ಪಾಡಿ ಇವತ್ತಾದ್ರೂ ಒಪ್ಕೊಂಡ್ಲಲ್ಲ ಅಂತ. ಇದ್ರೂ ಅವ್ನಿಗೊಂದ್ ಕಡೆ ಡೌಟ್, ಇವಳು ಬಂದ ಬ್ಲೂ ಪ್ರಿಂಟ್ ನ ಹುಡುಕ್ತಾ ಇದ್ದಾಳಲ್ವಾ, ಅದರಿಂದ ಏನಾದ್ರು ಪ್ಲಾನ್ ಮಾಡ್ತಿದ್ದಾಳಂತ. ಇದ್ರೂ ಅವಳನ್ನ ಕರ್ಕೊಂಡು ಡ್ರಿಂಕ್ಸ್ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲ ನೋಡು, ನಮ್ ಇಬ್ಬರ ಮಧ್ಯೆ ಒಂದು ಸಣ್ಣ ಕಾಂಪಿಟೇಷನ್ ನ ಇಟ್ಕೊಳ್ಳೋಣ. ಯಾರು ಕುಡಿದು ಫುಲ್ ಟೈಟ್ ಆಗ್ಬಿಡ್ತಾರೋ ಅವ್ರು ಬಂದು ವಿನ್ ಆಗಿರೋರ್ಗೆ ಏನ್ ಕೇಳಿದ್ರು ಕೊಡ್ಬೇಕು ಅಂತ ಹೇಳ್ತಾನೆ. ಇದರಿಂದನೇ ಆಂಡ್ರೂಗೆ ಸ್ವಲ್ಪ ಡೌಟ್ ಬರುತ್ತೆ, ಇವಳೇನೋ ಪ್ಲಾನ್ ಮಾಡೋ ತರ ಇದೆಯಲ್ಲ ಅಂತ. ಆದ್ರೆ ಹೇಳಿದ ತರನೇ ಆಂಡ್ರೂನೇ ಫುಲ್ ಕುಡಿದು ಟೈಟ್ ಆಗ್ಬಿಟ್ಟಿರ್ತಾನೆ. ನಮ್ ಹೀರೋಯಿನ್ ಅವನನ್ನ ಹೆಗಲ್ ಮೇಲೆ ಕೈ ಹಾಕ್ಸ್ಕೊಂಡು ಅವ್ರ ಆಫೀಸ್ ವರ್ಗೂ ಕರ್ಕೊಂಡ್ ಬರೋದು, ಪ್ಲಸ್ ಅವನನ್ನ ಸೋಫಾ ಮೇಲೆ ಮಲಗಿಸ್ಬಿಟ್ಟು ಇವ್ಳ ಕೆಲ್ಸನ ಶುರು ಮಾಡ್ಕೊಂತಾಳೆ. ಆಕ್ಚುಲಿ ಅವ್ನ ಈ ತರ ಜ್ಞಾನ ತಪ್ಪಿರ್ಬೇಕು, ಅಂದ್ರೆ ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಡ್ಬೇಕು, ಅವಾಗ್ಲೇ ಇವ್ಳ ಕೆಲಸ ಸಾಧನೆ ಮಾಡಕ್ ಆಗೋದು ಅಂತ ಹೇಳಿ ಅಲ್ಲೆಲ್ಲ ಬಂದು ಹುಡುಕ್ತಾ ಇರ್ತಾಳೆ. ಆದ್ರೆ ಆಂಡ್ರೂ ಎಂತ ಅವನು ಬೇಕಂತ ಇವಳ ಹತ್ರ ಗೇಮ್ ಮಾಡಿರೋದು. ಅವ್ನ ಎಷ್ಟೇ ಸೋಫಾ ಮೇಲೆ ಮಲಗಿದ್ರೆ ಕೂಡ ಅರ್ಧ ಕಣ್ಣಲ್ಲಿ ಅವಳನ್ನ ವಾಚ್ ಮಾಡ್ತಾನೆ ಇರ್ತಾನೆ. ಅಲ್ಲೆಲ್ಲ ಹುಡುಕಿ ನೋಡಿದ್ಲು, ಅವ್ಳಿಗೆ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಅವ್ನ ಪಾಕೆಟ್ ಅಲ್ಲಿ ಏನಾದ್ರು ಇದೆಯಾ ಅಂತ ಅವ್ನ ಪಾಕೆಟ್ ಅಲ್ಲಿ ಚೆಕ್ ಮಾಡಕ್ಕೆ ಅಂತ ಹತ್ರ ಬರ್ತಾಳೆ. ಅವ್ನ್ ಟಕ್ ಅಂತ ಕಂಡ್ಬಿಟ್ಬಿಟ್ಟು ಏನ್ ಮಾಡ್ತಾ ಇದೀಯ ಅಂತ ಕೇಳಿದ ತಕ್ಷಣ ಅವಳಿಗೆ ಭಯ ಆಗ್ಬಿಡುತ್ತೆ. ಏನಿಲ್ಲ, ಶೆಕೆ ಆಗ್ತಾ ಇತ್ತಲ್ವಾ, ನೀನ್ ಬೇರೆ ಕೋರ್ಟ್ ಅಲ್ಲಿ ಹಂಗೆ ಮಲಗ್ಬಿಟ್ಟಿದೆ, ಸೊ ಕೋರ್ಟ್ ತೆಗೆದ್ಬಿಟ್ಟು ಮಲಗ್ಸೋಣ ಅಂತ ನೋಡ್ದೆ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ನನಗೆ ಟೈಮ್ ಆಯ್ತು ನಾನು ಹೋಗ್ತಾ ಇದೀನಿ ಅಂತ ಗಾಬರಿಯಿಂದ ಅಲ್ಲಿಂದ ಹೊರಟೋಗ್ತಾಳೆ. ಆಂಡ್ರೂ ಕೂಡ ಸ್ವಲ್ಪ ಟೆನ್ಷನ್ ಆಗುತ್ತೆ. ಈಗ ಇನ್ನೊಂದ್ ಕಡೆ ಜೈಲಲ್ಲಿ ಇರೋ ನಮ್ ಹೀರೋನ ತೋರಿಸ್ತಾರೆ. ಅವ್ನಿಗಂತೂ ಇವಾಗವರೆಗೂ ಹೀರೋಯಿನ್ ಬಗ್ಗೆನೇ ಯೋಚನೆ, ಏನ್ ಮಾಡ್ತಿರ್ತಾಳ ಅವಳು, ಎಲ್ಲಿದ್ದಾಳ ಅವಳು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿರೋರು ಊಟ ಬಂದಿದೆ ತಗೊಳ್ಳಿ ಊಟ ಅಂತ ಹೇಳಿ ಊಟನ ತಂದ್ಕೊಡ್ತಾರೆ. ಎಲ್ಲರೂ ಫುಲ್ ಖುಷಿಯಾಗಿ ತಿಂತಾರೆ. ಅಲ್ಲಿರೋರ್ಗೆಲ್ಲ ತಂದ್ಕೊಟ್ಟಿರೋದು. ಆದ್ರೆ ಊಟ ತಗೊಂಬಂದ್ ಕೊಟ್ಟಿರೋ ಪೊಲೀಸ್ ಆಫೀಸರ್ ಬಂದು ಒಳಗಡೆಯಿಂದ ನಮ್ ಹೀರೋನ ಒಂಥರ ನೋಡ್ತಾ ಇರ್ತಾನೆ. ಮೋಸ್ಟ್ಲಿ ಇದ್ರಲ್ಲೇ ಏನೋ ಪ್ಲಾನ್ ಮಾಡಿದಾರೆ ಏನೋ ಗೊತ್ತಿಲ್ಲ. ಆತರ ತಿಂದ್ಮೇಲೆ ಎಲ್ಲಾರ್ಗೂ ಅಟ್ ಟೈಮ್ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಅಯ್ಯೋ ಹೊಟ್ಟೆ ನೋವು ನನ್ ಕೈಯಲ್ಲಿ ಆಗ್ತಲ್ಲ ಅಂತ ಎಲ್ಲರೂ ನಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಜೈಲಲ್ಲೇ ಇರುತ್ತಲ್ಲ ಹಾಸ್ಪಿಟಲ್, ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆಲ್ಲ ಚೆಕ್ ಮಾಡಿ ಆ ಹೊಟ್ಟೆ ನೋವು ಕಡಿಮೆ ಆಗೋದಕ್ಕೆ ಏನೋ ಪೌಡರ್ ತರ ಕೊಡ್ತಾರೆ. ಆದ್ರೆ ನಮ್ ಹೀರೋಗ್ ಮಾತ್ರ ಸಪರೇಟ್ ಆಗಿ ಇಟ್ಟಿರೋ ಒಂದು ಪೌಡರ್ ನ ಕೊಡ್ತಾರೆ. ನಮ್ ಹೀರೋಗೆ ಏನ್ ಪ್ಲಾನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಕನ್ನಡಿ ಹಾಕೊಂಡಿರ್ತಾನಲ್ಲ ರಾವನ್ ಅವರ ಬಾಸು, ಅವ್ನು ಹೇಳ್ತಾನೆ, ಇಲ್ಲೋಡು ಹೀರೋನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ನಾನೊಂದು ಪ್ಲಾನ್ ನ ಮಾಡಿದೀನಿ. ಅವ್ರಿಗೆ ಹೊಟ್ಟೆ ನೋವು ಬರತ್ತರ ಒಂದು ಮೆಡಿಸನ್ ಊಟನೆಲ್ಲ ಕೊಟ್ಟಿರೋದಕ್ಕೆ ಇವಾಗ ಅವ್ರಿಗೆಲ್ಲ ಹೊಟ್ಟೆ ನೋವು ಬಂದಿದೆ. ಪ್ಲಸ್ ಅದನ್ನ ಕಡಿಮೆ ಮಾಡೋ ರೀತಿಯಲ್ಲಿ ಅವ್ರಿಗೊಂದು ಮೆಡಿಸನ್ ಕೊಟ್ಟಿದ್ದಾರೆ. ಅದನ್ನ ಹೀರೋ ಕೂಡ ಹಾಕೊಂಡಿದ್ದಾನೆ. ಬಟ್ ಆ ಮೆಡಿಸನ್ ಹಾಕೊಂಡಿದ್ ಸ್ವಲ್ಪ ಹೊತ್ತಲ್ಲೇ ಅವ್ನಿಗೆ ಹಾರ್ಟ್ ಬೀಟ್ ಕಡಿಮೆ ಆಗ್ಬಿಡುತ್ತೆ, ಜ್ಞಾನ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಆ ಟೈಮಲ್ಲಿ ಅವನನ್ನ ಸಿಟಿಯಲ್ಲಿರೋ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಾರೆ. ಆ ಟೈಮಲ್ಲಿ ನೀನ್ ಹೋಗ್ಬಿಟ್ಟು ಅವನನ್ನ ರೀಚ್ ಮಾಡ್ಬೇಕು. ಅಷ್ಟೆಲ್ಲ ಇಂಜೆಕ್ಷನ್ ಅವ್ನ್ಗೆ ಹಾಕ್ಬೇಕು. ಕರೆಕ್ಟ್ ಆದ ಇಂತ ಟೈಮ್ ಒಳಗಡೆ ನೀನ್ ಇಂಜೆಕ್ಷನ್ ಹಾಕಿಲ್ಲ ಅಂತಂದ್ರೆ ಅವ್ನ್ ಸತ್ತೋಗ್ಬಿಡ್ತಾನೆ. ಆಮೇಲೆ ನಮ್ ಕೆಲಸ ಎಲ್ಲ ಹೋಗ್ಬಿಡುತ್ತೆ. ಕರೆಕ್ಟ್ ಆಗಿ ಹುಷಾರಾಗಿ ನೋಡ್ಕೊಂಡು ಕೆಲಸ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಟ್ವಿಸ್ಟೆಡ್ ಆದ ವಿಷಯ ಏನು ಅಂತ ನೋಡಿದ್ರೆ, ರಾವನ್ ಪ್ರಕಾರ ಈ ಕನ್ನಡಿ ಹಾಕೊಂಡಿರೋನ್ ಬಂದು ಗೌರ್ಮೆಂಟ್ ಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಬಟ್ ಇವ್ನ್ ಕೆಲಸ ಮಾಡ್ತಾ ಇರೋದು ಯಾರು? ಅಲ್ಲಿ ಅವರ ಬಾಸ್ ಒಬ್ಬ ಇರ್ತಾನಲ್ಲ ಅವನ್ಗೋಸ್ಕರ. ರಾವನ್ ಕೂಡ ಗೊತ್ತಿಲ್ಲ ಅವ್ನ್ ಬಂದು ಆ ಬಾಸ್ ಗೋಸ್ಕರನೇ ಕೆಲಸ ಮಾಡ್ತಾ ಇರೋದು ಅಂತ. ಗೌರ್ಮೆಂಟ್ ಗೋಸ್ಕರನೇ, ಗೌರ್ಮೆಂಟ್ ಮಿಷನ್ ಇದಲ್ಲ ಅಂತ ಪಾಪ ಇವಳು ಈ ತರ ಕೆಲಸ ಎಲ್ಲ ಮಾಡ್ತಾ ಇರೋದು. ಆದ್ರೆ ರಾವನ್ ಹೇಳ್ತಾಳೆ, ಸರಿ ಆಯ್ತು ನನಗೆ ಕೆಲಸ ಮಾಡ್ತೀನಿ ಅಂತ. ಈಗ ಇನ್ನೊಂದ್ ಕಡೆ ಜೈಲಲ್ಲಿ ಜಿಯೋನ ನೋಡೋದಕ್ಕೆ ಅವ್ರ ಅಮ್ಮ ಮತ್ತೆ ಮಿಯಾ ಇಬ್ರು ಬಂದಿರ್ತಾರೆ. ನಿನ್ನ ಜೈಲಿಂದ ಹೊರಗಡೆ ತೆಗಿಯಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೀನಿ ಕಣೋ, ಇನ್ ಸ್ವಲ್ಪ ದಿನದಲ್ಲಿ ಬಂದ್ಬಿಡ್ತೀಯ ಅಂದಾಗ ಜಿಯೋನ್ ಹೇಳ್ತಾನೆ, ನನ್ ಜೊತೆನೆ ಕಾಂಗ್ ಕೂಡ ಇರೋದು, ಅವನನ್ನ ಕೂಡ ನಾವು ಹೆಂಗಾದ್ರೂ ಮಾಡಿ ಇಲ್ಲಿಂದ ಕರ್ಕೋಬೇಕು ಹೊರಗಡೆ ಅಂದಾಗ ಮಿಯಾಗೆ ಸಖತ್ ಖುಷಿ ಆಗ್ಬಿಡುತ್ತೆ. ಇನ್ನು ಕಂಗ್ ಇದೇ ಜೈಲಲ್ಲಿ ಇದಾನ, ನಿನ್ ಜೊತೆನೆ ಇದಾನ, ಅವ್ನ್ ಹೆಂಗಿದಾನೆ, ಚೆನ್ನಾಗಿದ್ದಾನ ಅಂತ ಹೇಳಿ ತುಂಬಾನೇ ಗಾಬರಿಯಿಂದ ಮಾತಾಡುವಾಗ ಅವ್ರ ಅಮ್ಮ ಕೇಳ್ತಾರೆ, ನೀನ್ ಯಾಕೆ ಇಷ್ಟೊಂದು ಹಾರಾಡ್ತಾ ಇದೀಯಾ? ನಿಮ್ ಅಣ್ಣ ಇಷ್ಟು ದಿನದಿಂದ ಜೈಲಲ್ಲಿ ಇದ್ದಾನೆ, ನಿಮ್ ಅಣ್ಣ ಬಗ್ಗೆ ನಿನ್ಗೆ ಇತರ ಒಂದು ಫೀಲಿಂಗ್ ಬಂದಿಲ್ಲ, ಅವ್ನ ಯಾವನೋ ಜೈಲಲ್ಲಿ ಇದ್ದಾನೆ ಅಂತಂದ್ರೆ ನೀನೇನಕ್ಕೆ ಅಷ್ಟು ಹಾರಾಡ್ತಾ ಇದೆಯಾ ಅಂದಾಗ, ಆತರಲ್ಲ ಏನಿಲ್ಲಮ್ಮ, ನಮ್ ಎಂಪ್ಲಾಯ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಚೇರ್ಮನ್ ಅವ್ರ ವೈಫ್ ಹೇಳ್ತಾರೆ, ಇಲ್ಲಿ ನೋಡು ಆ ಕಂಗ್ ಎಂತವನು ಅಂತ ನಿನ್ ಗೊತ್ತಾ, ಅವ್ನ್ ಏನ್ ಮಾಡ್ದ ಅಂತ ನಿನ್ ಗೊತ್ತಾ ಅಂದಾಗ ಜಿಯೋನ್ ಹೇಳ್ತಾನೆ, ಅಮ್ಮ ಅವ್ನ್ ಯಾರಾದ್ರೂ ಆಗಿರ್ಲಿ, ಅವ್ನ್ ಏನಾದ್ರೂ ಮಾಡಿರ್ಲಿ, ಅವ್ನಿಂದ ನಮ್ಗೆ ಯೂಸ್ಫುಲ್ ಆಗಿ ಒಂದ್ ಕೆಲಸ ಆಗುತ್ತೆ ಅಂದ್ರೆ ನಾವ್ ಅದನ್ನ ಉಪಯೋಗ ಮಾಡ್ಕೋಬೇಕು. ಆ ಬ್ಲೂ ಪ್ರಿಂಟ್ ಅವನ ಹತ್ರನೇ ಇರೋದು, ಅದು ನಮ್ ಕೈಗೆ ಸಿಕ್ಕಿದ್ರೆ ಪ್ರಪಂಚನೇ ನಮ್ ಕಾಲಡಿ ಇರುತ್ತೆ ಗೊತ್ತಾ, ಅದಕ್ಕೋಸ್ಕರ ನಾವ್ ಈ ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಅದಾದ್ಮೇಲೆ ಒಳಗಡೆ ಬಂದು ಅವ್ರವ್ರ ಬಟ್ಟೆ ಎಲ್ಲ ಎತ್ತಿಟ್ಕೊಳ್ತಾ ಇರ್ಬೇಕಾದ್ರೆ ಜಿಯೋನ್ ಹೇಳ್ತಾನೆ, ನಾನು ಆಲ್ರೆಡಿ ಮಾತಾಡಿದ್ದಾಯ್ತು, ನಾನ್ ಜೈಲಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿನ್ನ ಕೂಡ ಕರ್ಕೊಂಡು ಹೋಗ್ತೀನಿ, ಎಲ್ಲ ಮಾತಾಡಿದ್ದಾಯ್ತು ಅಂದಾಗ ಹೀರೋ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಆದ್ರೆ ಇದೇ ಟೈಮಲ್ಲಿ ಅವ್ನ್ಗೆ ಹಾಕೊಂಡಿರೋ ಮೆಡಿಸನ್ ಕೆಲಸ ಮಾಡಕ್ಕೂ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅವ್ನ್ಗೆ ಏನಾಯ್ತು ಗೊತ್ತಿಲ್ಲ, ಪಾಪ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಹಾರ್ಟ್ ನ ಇಟ್ಕೊಂಡು. ಇದನ್ನ ನೋಡಿ ಜಿಯೋನ್ಗೆ ಸಖತ್ ಶಾಕ್ ಆಗೋದು, ಅಯ್ಯೋ ಏನೋ ಈ ತರ ಬಿದ್ಬಿಟ್ಟೆ, ಸತ್ಗಿತ್ ಹೋಗ್ಬಿಟ್ಟಿಯ, ಫಸ್ಟ್ ಬ್ಲೂ ಪ್ರಿಂಟ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸತ್ತೋಗೋ ಅಂತ ಹೇಳ್ತಾ ಇರ್ತಾನೆ ಮೆಂಟಲ್
ಮೆಂಟಲ್ ಅವನು ಕಾಪಾಡೋದ್ಬಿಟ್ಟು ಏನೇನ್ ಹೇಳ್ತಿದ್ದಾನೆ ನೋಡಿ. ಅದಾದ್ಮೇಲೆ ಇದು ಸೀರಿಯಸ್ ಕಂಡೀಷನ್ ಅಂತ ಗೊತ್ತಾಗ್ಬಿಟ್ಟು ಅವನನ್ನ ಫಸ್ಟ್ ಆಂಬುಲೆನ್ಸ್ ಅಲ್ಲಿ ಸಿಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಂಬುಲೆನ್ಸ್ ಅಲ್ಲಿ ಹಚ್ಚಿರ್ತಾರೆ. ಜೊತೆಗೆ ಒಂದು ನರ್ಸ್ ಕೂಡ ಹತ್ತಿರ್ತಾಳೆ. ಆದ್ರೆ ಇಲ್ಲೇ ಇರೋದು ಟ್ವಿಸ್ಟ್, ರಾವನ್ ಕೂಡ ಅದೇ ಆಂಬುಲೆನ್ಸ್ ಅಲ್ಲ ಆಂಬುಲೆನ್ಸ್ ಡ್ರೈವರ್ ಆಗಿ ಬಂದಿರ್ತಾಳೆ. ಇವಳಿಗಿರೋ ಇನ್ಫ್ಲೂಯೆನ್ಸ್ ಗೆ ಏನಾಗ್ಬೇಕಾದ್ರೂ ಕೂಡ ಹೋಗ್ಬೋದಲ್ವಾ. ಸೊ ಇವಾಗ ಆತರ ಬಂದಿರೋದು. ಆತರ ಆಂಬುಲೆನ್ಸ್ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆನೆ ಪೊಲೀಸ್ ಗಾಡಿ ಕೂಡ ಬರ್ತಾ ಇರತ್ತಾನೆ. ಬಟ್ ಆ ಒಂದು ಟ್ರಾಫಿಕ್ ಅಲ್ಲಿ ಆ ಪೊಲೀಸ್ ಗಾಡಿನ ಹೆಂಗೋ ತಪ್ಪಿಸ್ಬಿಟ್ಟು ಆಂಬುಲೆನ್ಸ್ ನ ಮುಂದಕ್ಕೆ ಎತ್ಕೊಂಡು ಹೋಗ್ತಾಳೆ. ಅದೇ ಸ್ವಲ್ಪ ದೂರ ಹೋದವಳು ಹಿಂದ್ಗಡೆ ಇರೋ ನರ್ಸ್ ನ ಕೂಡ ನೋಡ್ಬಿಟ್ಟು ಐಮನ್ಗೆ ಹೆಂಗಾದ್ರೂ ಇವಾಗ ಜ್ಞಾನ ತಪ್ಪತರ ಮಾಡ್ಬೇಕಲ್ವಾ. ಸೊ ಅಲ್ಲಿರೋ ಒಂದು ಗ್ಯಾಸ್ ನ ರಿಲೀಸ್ ಮಾಡ್ಬಿಟ್ಟಿದ ತಕ್ಷಣ ಐಮನ್ಗೆ ಜ್ಞಾನ ತಪ್ಪಿ ಬಿದ್ಬಿಡ್ತಾಳೆ. ಸೊ ಫಸ್ಟ್ ಆಂಬುಲೆನ್ಸ್ ಇಂದ ಕಾರ್ಗೆ ಹೀರೋನ ಶಿಫ್ಟ್ ಮಾಡ್ಬೇಕು ಅಂತ ಇವಳು ಹಿಂದ್ಗಡೆ ಡೋರ್ ಓಪನ್ ಮಾಡ್ಬಿಟ್ಟು ಹೀರೋನ್ ಎತ್ತಕ್ಕೆ ಅಂತ ಹೋದ್ರೆ ಆ ನರ್ಸ್ ಗೆ ಲೈಟ್ ಆಗಿ ಎಚ್ಚರ ಆಗ್ಬಿಟ್ಟು ಅವಳು ಮಾಸ್ಕ್ ನ ತೆಗೆದ್ ಬಿಟ್ಬಿಡ್ತಾಳೆ. ತೆಗೆದ್ಬಿಟ್ಟು ಮತ್ತೆ ಜ್ಞಾನ ತಪ್ಪಿಬಿಡ್ತಾಳೆ. ಆದ್ರೆ ರಾವನ್ ಇದನ್ನ ಅಷ್ಟೊಂದು ಕೇರ್ ಮಾಡ್ಕೊಳ್ಳಲ್ಲ. ಇದ್ರೆ ಇರ್ಲಿ ಬಿಡು ಅಂತ ಹೇಳಿ ನಮ್ ಹೀರೋನ್ ಹೆಂಗೋ ಎತ್ತಿ ಅವಳ ಕಾರ್ಗೆ ಹಾಕೊಂಡು ಅವಳು ಹಾಕ್ಬೇಕಾಗಿರೋ ಇಂಜೆಕ್ಷನ್ ಕೂಡ ಹಾಕ್ಬಿಟ್ಲು. ಇವಾಗೆ ಇರೋದೊಂದು ಮುಖ್ಯವಾದ ಪ್ರಾಬ್ಲಮ್ ಏನಂದ್ರೆ ಆ ಸಿಸ್ಟರ್ ಬಂದು ಇವಳು ಮಾಸ್ಕ್ ನ ತೆಗೆದ್ ಬಿಟ್ಟಿದ್ಲಲ್ಲ. ಇವಾಗ ಸದ್ಯಕ್ಕೆ ನೋಡಿದ ಸಿಸ್ಟರ್ ಮಾತ್ರ ಅಂತ ನಮ್ಗೆ ಗೊತ್ತಿರೋದು. ಬಟ್ ಪ್ರಪಂಚನೇ ನೋಡ್ತಾ ಇರತ್ತೆ. ಯಾಕಂದ್ರೆ ಆಂಬುಲೆನ್ಸ್ ಅಲ್ಲಿ ಒಂದು ಸಿಸಿಟಿವಿ ಕ್ಯಾಮ್ರಾನ ಹಾಕಿರ್ತಾರೆ. ಇವಳ ಮುಖ ಕ್ಲಿಯರ್ ಆಗಿ ಅದ್ರಲ್ಲಿ ಸೆರೆ ಆಗ್ಬಿಟ್ಟಿರತ್ತೆ. ಇವಾಗ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರತ್ತೆ ಈ ತರ ಹೀರೋನ ಬಂದು ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ, ಕಿಡ್ನಾಪ್ ಮಾಡಿರೋದು ಇವಳೆ ಅಂತ ಹೇಳ್ಬಿಟ್ಟು ಫುಲ್ ಆಗಿ ಪ್ರಚಾರ ನಡೀತಾ ಇರುತ್ತೆ. ಈ ನ್ಯೂಸ್ ನ ದೊಡ್ಡ ಆಫೀಸ್ ಅಲ್ಲಿ ಇರೋರು ಕೂಡ ನೋಡ್ತಾರೆ. ಮಿಯಾ ಮತ್ತೆ ಆ ಕನ್ನಡಿ ಹಾಕೊಂಡಿರೋರು ಅವರೆಲ್ಲ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ತಾರೆ. ಏನು ಇವಳೇನಕ್ಕೆ ಹೀರೋನ ಕಾಪಾಡ್ಬೇಕು ಅಥವಾ ಕಿಡ್ನಾಪ್ ಮಾಡ್ಬೇಕು, ಏನ್ ನಡೀತದೆ ಅಂತ ನೋಡ್ತಾರೆ. ಇದನ್ನ ಆ ಕಾಮಿಡಿ ಪೀಸ್ ಒಬ್ಬ ಇದ್ದಲ್ಲ ಅವ್ನ್ ಕೂಡ ಬಂದ್ ನೋಡ್ತಾನೆ. ಅವ್ನ್ಗೆ ಆಲ್ರೆಡಿ ರಾವನ್ ಮೇಲೆ ಒಂದು ಲವ್ ಇರತ್ತಲ್ವಾ. ಇವಳೇನ್ ಈ ತರ ಬಂದ್ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ, ಅಯ್ಯೋ ಇವಳೇನ್ ಕೆಲಸ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇರ್ಬೇಕಾದ್ರೇನೆ ಆ ಕಡೆ ಸೈಡ್ ಇಂದ ಆಂಡ್ರೋರ್ ಅಸಿಸ್ಟೆಂಟ್ ಇರ್ತಾನಲ್ಲ ಅವ್ನ್ ಬಂದು ಮಾತಾಡ್ತಾ ಇರ್ತಾನೆ. ಸರ್ ನೀವ್ ಹೇಳಿತಾರನೆ ಆ ಬ್ಲೂ ಪ್ರಿಂಟ್ ನ ಡಿಕೋಡ್ ಮಾಡೋದಕ್ಕೆ ಅಂತ ಒಬ್ಬರನ್ನ ಹಿಡಿದಿದ್ದಾಯ್ತು. ಆಫೀಸರ್ ತುಂಬಾನೇ ನಂಬಿಕೆ ಆದವನು ಸರ್, ತುಂಬಾ ಕ್ಲಿಯರ್ ಆಗಿ ಕೆಲಸ ಮಾಡ್ಕೊಡ್ತಾನೆ. ಆದಷ್ಟು ಬೇಗ ನಾವ್ ಅದನ್ನ ಡಿಕೋಡ್ ಮಾಡ್ಬಿಡ್ಬೋದು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಈ ಕಾಮಿಡಿ ಪೀಸ್ ಗೆ ಸಖತ್ ಶಾಕು. ಯಾಕಂದ್ರೆ ಇದಕ್ಕೂ ಮುಂಚೆ ಬಂದು ನಮ್ ಹೀರೋ ಹೇಳಿದಾಗ ನಂಬಿರೋದಿಲ್ವಲ್ಲ, ಇರಲ್ಲ ಬಿಡು ಅಂತ ಹೇಳ್ಬಿಟ್ಟು ಕೇರ್ಲೆಸ್ ಆಗಿ ಬಿಟ್ಬಿಟ್ಟ. ಬಟ್ ಇವಾಗ ಇವ್ನ್ಗೆ ಅರ್ಥ ಆಗ್ತಾ ಇದೆ. ಹಂಗಾದ್ರೆ ಆ ಕೊಲೆ ಮಾಡಿರೋದು ಅಂದ್ರೆ ಸೈಂಟಿಸ್ಟ್ ನ ಕೊಲೆ ಮಾಡಿದ್ ಕೂಡ ಆಂಡ್ರೂನೇನಾ ಅಂತ ಯೋಚನೆ ಮಾಡಿ ಸ್ವಲ್ಪ ಭಯ ಪಡ್ತಾನೆ. ಈಗ ಇನ್ನೊಂದ್ ಕಡೆ ರಾವನ್ ಅವರ ಬಾಸ್ ನ ತೋರಿಸ್ತಾರೆ. ಅವ್ನ್ ಬಂದು ರಾವನ್ ಗೆ ಹೇಳ್ತಾ ಇರ್ತಾನೆ, ಹೀರೋ ಹುಷಾರಾಗಿ ಇದ್ದಾನಲ್ವಾ, ಅವ್ನ್ ಅಲ್ಲೇ ಇರ್ಲಿ, ಅವ್ನ ಕರೆಕ್ಟ್ ಆಗಿ ವಿಚಾರಣೆ ಮಾಡಿ. ಆ ಬ್ಲೂ ಪ್ರಿಂಟ್ ಅವನ ಹತ್ರನೇ ಇದೆ, ನಮ್ಗೆ ಆ ಬ್ಲೂ ಪ್ರಿಂಟ್ ಬೇಕೇ ಬೇಕು. ಅದಕ್ಕೋಸ್ಕರ ನೀನು ಅವ್ನಿಗೆ ಎಷ್ಟೇ ಟಾರ್ಚರ್ ಕೊಟ್ಟರು ಪರವಾಗಿಲ್ಲ, ನಮ್ಗೆ ಅವ್ನ ಬಾಯಿಂದ ಆನ್ಸರ್ ಮಾತ್ರ ಬೇಕು. ಅದ್ರಲ್ಲಿ ಅವನು 1000 ಸತಿ ಹೇಳ್ತಾ ಇದ್ದ ಅದು ಬಂದು ಅವ್ರ ಚಿಕ್ಕಪ್ಪ ಹತ್ರನೇ ಇರೋದು ಅಂತ, ಅಂದ್ರೆ ಡೈರೆಕ್ಟರ್ ಹತ್ರನೇ ಇರೋದು ಅಂತ ಹೇಳ್ತಾ ಇದ್ದ. ಅದನ್ನ ಮಾತ್ರ ನೀನ್ ನಂಬೇಡ, ಅವನ ಹತ್ರ ಹೆಂಗಾದ್ರೂ ನಿಜಾನ ತಗೋ, ಆ ಬ್ಲೂ ಪ್ರಿಂಟ್ ಎಲ್ಲಿದೆ ಅಂತ ಕೇಳು ಅಂತ ಹೇಳಿ ಕಳಿಸ್ತಾರೆ. ರಾವನ್ ಕೂಡ ಒಳಗಡೆ ಹೋಗೋ ಟೈಮ್ಗೆ ನಮ್ ಹೀರೋಗ್ ಆಗ್ತಾನೆ ಎಚ್ಚರ ಆಗಿರುತ್ತೆ. ಏ ಕಾಂಗ್ ಎದ್ಬಿಟ್ಟ, ನಾನೇ ನಿನ್ನ ಪೊಲೀಸರಿಂದ ಕಾಪಾಡಿದ್ದು ಕಷ್ಟಪಟ್ಟು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ನೀನ್ ಏನಕ್ಕೋಸ್ಕರ ನನ್ನ ಕರ್ಕೊಂಡ್ ಬಂದಿದ್ದೆ ಅಂತ ನಂಗೆ ಚೆನ್ನಾಗೇ ಗೊತ್ತು, ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ. ಹಂಗಾದ್ರೆ ನೀನ್ ಕೂಡ ಬಾಸ್ಗೋಸ್ಕರ ನನ್ನ ಕೆಲಸ ಮಾಡ್ತಾ ಇರೋದು ಏನಾಗಿದೆ ಎಲ್ಲರಿಗೂ, ಏನಕ್ಕೋಸ್ಕರ ಅವನಿಗೋಸ್ಕರ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಂತಂದಾಗ ರಾವನ್ ಏನ್ ಅರ್ಥ ಆಗ್ತಿಲ್ಲ. ಏನ್ ಹೇಳ್ತಾ ಇದೀಯ ನೀನು, ನಾನ್ ಗೌರ್ಮೆಂಟ್ ಗೋಸ್ಕರ ಕೆಲಸ ಮಾಡ್ತಾ ಇರೋದು. ನಾನ್ ಫಸ್ಟೇ ಹೇಳಿದೀನಲ್ಲ, ನಾನೊಂದು ನ್ಯಾಷನಲ್ ಇಂಟೆಲಿಜೆನ್ಸ್ ಸರ್ವಿಸ್ ಅಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ನಾನು ಗೌರ್ಮೆಂಟ್ ಮಾತ್ರ ಕೆಲಸ ಮಾಡೋದು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ನೀನ್ ಮರ್ಯಾದೆಗ ಬ್ಲೂ ಪ್ರಿಂಟ್ ನ ಕೊಟ್ಬಿಡು, ಅದು ನಮ್ ಗೌರ್ಮೆಂಟ್ ಗೆ ತುಂಬಾನೇ ಉಪಯೋಗ ಆಗುತ್ತೆ. ಬೇರೆ ದೇಶದ ಕೈ ಸೇರದೆ ಇರ್ಬೇಕಂದ್ರೆ ನೀನ್ ನನ್ಗೆ ಇವಾಗ ಅದನ್ನ ಕೊಡ್ಲೇಬೇಕು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ನೀವು ನನ್ನ 1000 ಸತಿ ಕೇಳಿದ್ರೆ ಕೂಡ ನನ್ನ ಆನ್ಸರ್ ಒಂದೇ, ಆ ಬ್ಲೂ ಪ್ರಿಂಟ್ ನನ್ನ ಹತ್ರ ಇಲ್ಲ, ಅದು ನಮ್ ಚಿಕ್ಕಪ್ಪ ಹತ್ರನೇ ಇರೋದು. ನಾನು ಎಷ್ಟೊತ್ತಿ ಹೇಳಿದ್ರು ನೀವ್ ಯಾಕೆ ಕೇಳ್ತಾ ಇಲ್ಲ ಅಂದಾಗ ಅವಳು ಕೂಡ ಯಾವ ತರ ಎಲ್ಲ ಕೇಳ್ಬೇಕು ಆ ತರ ಎಲ್ಲ ಕೇಳ್ತಾಳೆ. ಬಟ್ ನಮ್ ಹೀರೋ ಹೇಳ್ತಾ ಇರೋದು ಇದನ್ನೇ ತಾನೆ. ಅವಳಿಗೆ ಟೆನ್ಷನ್ ಆಗ್ಬಿಟ್ಟು ನಮ್ ಹೀರೋ ಕೈಗೆ ಹ್ಯಾಂಡ್ ಕಫ್ ಎಲ್ಲ ಹಾಕ್ಬಿಡ್ತಾಳೆ. ಅವಳಿಗೆ ಕಷ್ಟವಾಗೇ ಇದೆ, ಇದ್ರೂ ದೇಶಕ್ಕೋಸ್ಕರ ಇದನ್ನ ಮಾಡ್ಬೇಕು ಅಂತ ಮಾಡ್ತಿದ್ದಾಳೆ. ಬಟ್ ಅವಳಿಗೆ ಗೊತ್ತಿಲ್ಲ ಪಾಪ ಇದು ದೇಶಕ್ಕೋಸ್ಕರ ಅಲ್ಲ ಅಂತ. ಅದಾದ್ಮೇಲೆ ಇವಳು ಬಂದು ನಮ್ ಹೀರೋ ಹತ್ರ ಟಾರ್ಚರ್ ಕೊಟ್ಟು ವಿಚಾರಣೆ ಮಾಡ್ತಾ ಇರೋದನ್ನೆಲ್ಲ ಅಲ್ಲಿ ಅವ್ರ ಬಾಸ್ ಒಬ್ಬ ಇರ್ತಾನಲ್ಲ ಅವ್ನ್ ಬಂದು ನೋಡ್ತಾನೆ ಇರ್ತಾನೆ. ಅಷ್ಟೆಲ್ಲ ಇವಾಗ್ಲೇ ಫಸ್ಟ್ ಅವ್ನ್ ಯಾರು ಅಂತ ತೋರ್ಸೋದು. ಅಯ್ಯಪ್ಪ ನೋಡೋದಕ್ಕೆ ಒಳ್ಳೆ ಇವತ್ತು ನಾಳೆನೋ ಬಿದ್ದೋಗೋ ಟೊಮೆಟೊ ಗಿಡ ಇದ್ದಂಗ ಇರ್ತಾನೆ. ಅಷ್ಟು ವಯಸ್ಸಾಗಿದ್ದಾನೆ. ಈ ಅಪ್ಪಗೆ ಅಷ್ಟು ದೊಡ್ಡ ಆರ್ಗನೈಸೇಷನ್ ಇರುತ್ತೆ, ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಅಪ್ಪ. ಆಗ ಅಸಿಸ್ಟೆಂಟ್ ಹುಡುಗ ಹೇಳ್ತಾನೆ, ಸರ್ ನಾನು ಗೊತ್ತಿರೋಂಗೆ ಕಂಗಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೇನೋ ಅನ್ನಿಸ್ತಿದೆ ಅಂದಾಗ ಆ ಬಾಸ್ ಹೇಳ್ತಾರೆ, ಇಲ್ಲೋಡು ಕಂಗಲ್ಲಿಂದ ಎಸ್ಕೇಪ್ ಆಗ್ತಾನೆ ಅಂತಂದ್ರೆ ಅದಕ್ಕೆ ಒಂದೇ ರೀಸನ್, ಬ್ಲೂ ಪ್ರಿಂಟ್ ಅವ್ನಿಗೆ ಗೊತ್ತಿರತ್ತೆ ಅಂತ. ಆ ಬ್ಲೂ ಪ್ರಿಂಟ್ ಗೊತ್ತಿಲ್ಲ ಅಂತಂದ್ರೆ ಅವನೇನಕ್ಕೆ ತಪ್ಪಿಸ್ಕೊಳ್ತಾನೆ, ಅವ್ನೇನಾದ್ರೂ ತಪ್ಪಿಸ್ಕೊಂಡ್ರೆ ಅವ್ನ ಕತೆನ ಮುಗಿಸ್ಬಿಡಿ ಅಂತ ಹೇಳ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪ ಮತ್ತೆ ಅವರೆಲ್ಲಾನು ಕುತ್ಕೊಂಡು ಮೀಟಿಂಗ್ ಆಗ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಸಖತ್ ಭಯ ಆಗ್ತಾ ಇರುತ್ತೆ. ಯಾಕಂದ್ರೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರತ್ತಲ್ಲ ನಮ್ ಹೀರೋ ತಪ್ಪಿಸ್ಕೊಂಡ್ಬಿಟ್ಟ ಅಂತ ಹೇಳಿ. ಅದರಿಂದ ನೆಕ್ಸ್ಟ್ ನಮ್ಮನ್ನ ಸಾಯ್ಸಕ್ಕೆ ಬರ್ತಾನ, ನಮ್ಮೆಲ್ಲ ಸೇಡ್ ತೀರ್ಸ್ಕೊಳಕ್ ಬರ್ತಾನ, ನಾವೇನಪ್ಪ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಅಸಿಸ್ಟೆಂಟ್ ಬರ್ತಾನೆ. ನಮ್ ಹೀರೋ ಅವ್ರ ಚಿಕ್ಕಪ್ಪ ಅವ್ರ ಅಸಿಸ್ಟೆಂಟ್. ಆಕ್ಚುಲಿ ಅವ್ರಿಗೊಂದ್ ಕೆಲಸ ಕೊಟ್ಟಿರ್ತಾರಲ್ವಾ ಹಳೆ ಹೀರೋಯಿನ್, ಅಂದ್ರೆ ಲಿ ಯೋಂಗ್ ಯು ಯಾರು ಅಂತ ಕಂಡಿಡೀರಿ. ಅದಕ್ಕೋಸ್ಕರ ನಮ್ಗಿರೋ ಒಂದೇ ಕ್ಲೂ ಅಂದ್ರೆ ಅವ್ರ ತಮ್ಮಗೆ ಮೈ ಹುಷಾರಿಲ್ಲ, ಒಂದ್ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್, ಯಾವ್ದಾದ್ರು ಹಾಸ್ಪಿಟಲ್ ಹುಡುಕಿ ಅವ್ನ್ ಸಿಗ್ತಾನೆ ಅಂತ ಹೇಳಿರ್ತಾರಲ್ವಾ. ಆ ಕೆಲಸ ಎಲ್ಲಿವರೆಗೂ ಬಂತು, ಯಾಕಂದ್ರೆ ಇವಾಗ ಹೀರೋ ತಪ್ಪಿಸ್ಕೊಂಡ್ ಬಂದಿದೆ ಅಂತಂದ್ರೆ ಅವ್ನಿಗೆ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡ್ಲೇಬೇಕು. ನನಗ್ ಗೊತ್ತಿರೋಂಗೆ ಮೋಸ್ಟ್ಲಿ ಅವ್ನ್ ಬಂದು ಅವಳು ನಾನೇ ಮೀಟ್ ಮಾಡೋದು. ಫಸ್ಟ್ ಅವಳು ಯಾರು ಅಂತ ನಮಗ್ ಗೊತ್ತಾದ್ರೆ ಹೀರೋ ನಮ್ ಕೈಗೆ ಸಿಕ್ ಬೀಳ್ತಾನೆ ಅಂತ ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ. ಅದೇ ತರ ಅಸಿಸ್ಟೆಂಟ್ ಕೂಡ ಹೀರೋನ್ ಅವ್ರ ತಮ್ಮನ ಇಟ್ಟಿರ್ತಾರಲ್ಲ ಅದೇ ಹಾಸ್ಪಿಟಲ್ ಗೆ ಬಂದು ಅಲ್ಲೆಲ್ಲ ಚೆಕ್ ಮಾಡಿ ನೋಡಿದಾಗ ಈ ತರೊಂದು ಪೇಷಂಟ್ ಇರೋದು ಗೊತ್ತಾಗುತ್ತೆ. ಅಲ್ಲೋಗ್ ನೋಡಿದ್ರೆ ಆಲ್ರೆಡಿ ನಮ್ ಹೀರೋ ಅವ್ರ ತಮ್ಮ ಹೆಸರನ್ನ ಬಂದು ಚೇಂಜ್ ಮಾಡ್ತಾನೆ ಹಾಕಿರ್ತಾರೆ. ಸೊ ಅವ್ನಿಗೆ ಡೌಟ್ ಬರೋದಿಲ್ಲ, ಇವನೆಲ್ಲ ಬಿಡು ಅಂತ ಅನ್ಕೊಳ್ತಾನೆ. ಆದ್ರೆ ಅದೇ ಟೈಮ್ಗೆ ಅಲ್ಲಿ ನ್ಯೂಸ್ ಟಿವಿ ಓಡ್ತಾ ಇರುತ್ತೆ. ಆ ನ್ಯೂಸ್ ಅಲ್ಲಿ ನಮ್ ಹೀರೋ ಮುಖ ಬಂದಿರೋದ್ರ ನೋಡ್ಬಿಟ್ಟು ಇವ್ನ್ ಬಂದು ಇವ್ನ್ ಗೊತ್ತಲ್ವಾ ಚೆನ್ನಾಗಿ ನಮ್ ಹೀರೋ ಯಾರು ಅಂತ. ಸೊ ಇವ್ನ್ ಬಂದ್ಬಿಟ್ಟು ಕಂಚೋಲ್ ನೀನಾ ಅಂತ ಹೇಳಿದ ತಕ್ಷಣ ಈ ಅಸಿಸ್ಟೆಂಟ್ ಗೆ ಕನ್ಫರ್ಮ್ ಆಗ್ಬಿಡುತ್ತೆ. ಹಂಗಾದ್ರೆ ಆ ಹುಡುಗ ಇವನೇ, ಇವ್ರ ಅಕ್ಕ ಯಾರು ಅಂತ ನಾವು ಕಂಡಿಡಿದ್ರೆ ನಮ್ಗೆ ಹೀರೋ ಸಿಕ್ ಬೀಳ್ತಾನೆ ಅಂತ ಹೇಳ್ಬಿಟ್ಟು ಇದನ್ನ ತಕ್ಷಣ ನಮ್ ಹೀರೋ ಚಿಕ್ಕಪ್ಪಗೆ ಕಾಲ್ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ಕಾಮಿಡಿ ಪೀಸ್
ನ ತೋರಿಸ್ತಾರೆ. ಅವ್ನ್ ಭಯಂಕರ ಫೀಲಿಂಗ್ ಅಲ್ಲಿ ಕುಡಿಯಕ್ಕೆ ಕುತ್ಕೊಂಡ್ಬಿಟ್ಟಿರ್ತಾನೆ. ಯಾಕಂದ್ರೆ ಅವ್ನ್ ಬಂದು ರಾವನ್ ಇಷ್ಟೆಲ್ಲ ಇಷ್ಟ ಪಟ್ಟಿದ್ದ. ಅಷ್ಟೇ ಅಲ್ಲ, ಇವಾಗ ಆಂಡ್ರೂ ಬೇರೆ ಇವನ್ನ ಚೀಟ್ ಮಾಡ್ಬಿಟ್ಟಿರ್ತಾನಲ್ಲ, ಇವ್ನ ಕೈಲಿ ಕೆಲಸ ಎಲ್ಲ ಮಾಡಿಸ್ಕೊಂಡು ಇವನ ಹತ್ರ ಸುಳ್ಳು ಎಲ್ಲ ಹೇಳಿರ್ತಾನಲ್ವಾ. ಆದ್ರಿಂದ ತುಂಬಾನೇ ಬೇಜಾರಾಗಿ ಕೂತಿರ್ಬೇಕಾದ್ರೆ ಹೀರೋಯಿನ್ ಕೂಡ ಜಾಕೆ ಬರ್ತಾಳೆ. ಏನಂದ್ರೆ ಇವನೇ ಬರಕ್ ಹೇಳಿರ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಇವ್ರಿ, ಹೀರೋಗ್ ನಾನೇ ಮೋಸ ಮಾಡ್ಬಿಟ್ಟೆ. ಅವ್ರು ಹೇಳಿತರ ನಾನ್ ನಡ್ಕೊಂಡಿರೋದ್ರಿಂದಾನೆ ನನ್ಗೆ ಇವಾಗ ಈ ತರ ಕಷ್ಟ ಆಗಿದ್ದು. ನನಗವಾಗ ದುಡ್ಡು ಅವಶ್ಯಕತೆ ಜಾಸ್ತಿನೇ ಇತ್ತು. ನಮ್ಮಪ್ಪನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ. ಅವ್ರನ್ನ ಕಾಪಾಡ್ಕೊಳಕ್ ಎಷ್ಟೋ ಟ್ರೈ ಮಾಡಿದೆ. ಬಟ್ ಈಗ ರೀಸೆಂಟ್ ಆಗಿ ಒಂದ್ 2 ದಿನದ ಮುಂಚೆನೆ ನಮ್ಮ ಅಪ್ಪನು ತೀರೋದ್ರು. ಅದಕ್ಕೆಲ್ಲ ಕಾರಣ ನಾನ್ ಮಾಡಿರೋ ಒಂದು ತಪ್ಪು ಕೆಲಸದಿಂದಾನೆ ನಮ್ಮಪ್ಪ ಈ ತರ ಒಂದು ಪರಿಸ್ಥಿತಿ ಬಂದಿದ್ದು. ನನ್ಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ಅಂತ ಅವ್ನು ತುಂಬಾನೇ ಫೀಲ್ ಮಾಡಿ ಹೇಳುವಾಗ ಹೀರೋಯಿನ್ಗೂ ಅರ್ಥ ಆಗುತ್ತೆ. ಸರಿ ಬಿಡು, ಇವಾಗ ಏನ ಅಂತ ದೊಡ್ಡ ತಪ್ಪಾಗೋಯ್ತು ಅಂತ ನೀನ್ ಮಾತಾಡ್ತಾ ಇರೋದು. ನಾವಿಬ್ರು ಹೆಂಗಾದ್ರೂ ಮಾಡಿ ಪ್ರಯತ್ನ ಪಟ್ಟು ಬ್ಲೂ ಪ್ರಿಂಟ್ ಎಲ್ಲಿದೆ ಅಂತ ಹೇಳಿ ಕಂಡಿಡಿದ್ರೆ ನಾವ್ ಹೀರೋನ ಆರಾಮಾಗಿ ಹೊರಗಡೆ ಕರ್ಕೊಂಡ್ ಬರ್ಬೋದು ಕಣೋ, ನೀನ್ ಸಮಾಧಾನ ಮಾಡ್ಕೊಂತ ಹೇಳಿ ಅವ್ನಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಇವಾಗ ಹಂಗೆ ಈ ವಿಷಯ ನಮ್ ಹೀರೋ ಚಿಕ್ಕಪ್ಪ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತಲ್ವಾ. ಸೊ ಅವ್ರ ತಮ್ಮನ ನೋಡೋದಕ್ಕೆ ಅವಳು ಇಲ್ಲಿ ಜಾಗಕ್ಕೆ ಬಂದೇ ಬರ್ತಾಳೆ. ಅವಾಗ ನಾವು ಯಾರು ಏನು ಅಂತ ಕಂಡಿಡಿಬಹುದು ಅಂತ ಇವರೆಲ್ಲರೂ ಬಂದು ಹಾಸ್ಪಿಟಲ್ ಅಲ್ಲೇ ವೇಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಇವಾಗ ನಮ್ ಹೀರೋ ಬಂದು ಇವಳನ್ನ ಅಪ್ರೋಚ್ ಮಾಡಿರ್ತಾನೆ. ಹೀರೋಯಿನ್ ಅವ್ರಿಗೆ ಹೆಲ್ಪ್ ಮಾಡೋದು ಅಂತ ಇವ್ರಿಗೆ ಗೊತ್ತಾಗುತ್ತೆ. ಮೀನ್ಸ್ ಅದ್ ಹೀರೋಯಿನ್ ಅಂತ ಗೊತ್ತಿಲ್ಲ, ಯಾರು ಬರ್ತಾರೋ ಅವ್ರನ್ನ ನೋಡ್ಬೇಕು ಅಂತ ವೇಟ್ ಮಾಡೋದು. ಇವ್ರ ಹತ್ರ ನೋಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಹೀರೋಯಿನ್ ಆ ವಾರ್ಡ್ ಒಳಗಡೆ ಹೋಗೋದನ್ನ ಆಂಡ್ರೂ ಗಮನಿಸ್ತಾನೆ. ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ ಅಂತ ಅವಳನ್ನ ಫಾಲೋ ಮಾಡ್ಕೊಂಡೋದ್ರೆ ಅವಳು ಸ್ಟ್ರೇಟ್ ಆಗಿ ಅದೇ ವಾರ್ಡ್ ಒಳಗಡೆ ಹೋಗೋದು. ಆಂಡ್ರೂಗೆ ಗೊತ್ತಾಗ್ಬಿಡುತ್ತೆ. ಹಂಗಾದ್ರೆ ಇವಳೇನಾ ಆ ಹೀರೋಯಿನ್, ನಾವ್ ಹುಡುಕ್ತಾ ಇರೋದು ಇವಳೇನಾ ಅಂತ ಶಾಕ್ ಆಗ್ತಾನೆ. ಇದನ್ನ ನಮ್ ಹೀರೋ ಚಿಕ್ಕಪ್ಪ ಕೂಡ ನೋಡ್ಬಿಡ್ತಾರೆ. ಏನು ಇವಳ ಇಷ್ಟು ದಿನ ನಮ್ ಪಕ್ಕದಲ್ಲೇ ಇದ್ದಾಳೆ, ಬಟ್ ನಮ್ಗೆ ಗೊತ್ತೇ ಆಗಿಲ್ವೇ ಅಂತ ಅನ್ಕೊಂಡು ಅಲ್ಲಿಂದ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆಂಡ್ರೂ ನೋಡ್ಬಿಟ್ಟು ಕೇಳ್ತಾಳೆ, ಇವಳ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತಲ್ವಾ? ಇವಳು ಯಾವಾಗಾದ್ರೂ ನಿನ್ನ ಹತ್ರ ಬ್ಲೂ ಪ್ರಿಂಟ್ ಬಗ್ಗೆ ಏನಾದ್ರು ಮಾತಾಡದ್ಲಾ? ಅದನ್ನ ಹುಡುಕೋ ಪ್ರಯತ್ನ ಏನಾದ್ರು ಪಟ್ಲ ಅಂತ ಕೇಳಿದಾಗ ಆಂಡ್ರೂಗೆ ಚೆನ್ನಾಗಿ ಗೊತ್ತು ಹೀರೋಯಿನ್ ಪ್ರಯತ್ನ ಪಡ್ತಿದ್ದಾಳೆ ಅಂತ. ಇದ್ರು ಅವ್ರ ಚಿಕ್ಕಪ್ಪ ಗೊತ್ತಾಗ್ಬಾರ್ದು ಅಂತ. ಇಲ್ವಲ್ಲ, ಅವಳ ಹತ್ರ ಅನುಮಾನಾಸ್ಪದವಾಗಿ ಏನು ನಡ್ಕೊಂಡಿಲ್ಲ, ನನ್ನ ಹತ್ರ ಏನು ಕೇಳಿಲ್ಲ ಅಂದಾಗ ಏನಕ್ಕೋ ಅವಳ ಹತ್ರ ಸ್ವಲ್ಪ ಹುಷಾರಾಗಿರು, ಅವಳು ಯಾವತ್ತಿದ್ರು ಕಂಗಿಗೆ ಹೆಲ್ಪ್ ಮಾಡೋದು, ನಾವ್ ಅವಳು ಕೂಡ ಒಂದು ಒಳ್ಳೆ ಪಾಠನ ಕಲ್ಸ್ಕೊಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ ಆಂಡ್ರೂಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇದೇನಪ್ಪ ಇವಳು ಬಂದಿದ್ರಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ಈಗ ಇನ್ನೊಂದ್ ಕಡೆ ರಾವನ್ನ ತೋರಿಸ್ತಾರೆ. ಅವಳಿಗಂತೂ ನಮ್ ಹೀರೋಗ ಹತ್ರ ಟಾರ್ಚರ್ ಮಾಡಿ ಅವ್ನ ಬಾಯಲ್ಲಿ ನಿಜ ತರ್ಸೋದು ಹೆಂಗೆ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಇದ್ರೂ ಪಾಪ ಬೇಜಾರಾದ್ರೂ ಅವ್ನಿಗೆ ಅಷ್ಟು ಟಾರ್ಚರ್ ಕೊಡ್ತಾ ಇರ್ತಾಳೆ, ಎಲ್ಲ ಗೌರ್ಮೆಂಟ್ ಗೋಸ್ಕರ. ಎಷ್ಟೇ ಟಾರ್ಚರ್ ಕೊಟ್ರು ಕೂಡ ನಮ್ ಹೀರೋ ಹೇಳೋದು ಒಂದೇ ಮಾತೆ, ನಿಜವಾಗ್ಲೂ ನನ್ನ ಹತ್ರ ಬ್ಲೂ ಪ್ರಿಂಟ್ ಇಲ್ಲ, ಅದಿರೋದು ನಮ್ ಚಿಕ್ಕಪ್ಪ ಹತ್ರನೇ, ದಯವಿಟ್ಟು ನನ್ನ ನಂಬಿ ಅಂತ ಅವ್ನು ಕೇಳಿದ್ರೆ ಕೂಡ ಇವ್ರು ಒಪ್ಕೊಳ್ತಾ ಇಲ್ಲ. ಆದ್ರೆ ಒಂದ್ ಸ್ಟೇಜ್ ಗೆ ರಾವನ್ ಬಂದು ಅವ್ರ ಬಾಸ್ಗೆ ಅಂದ್ರೆ ಕನ್ನಡಿ ಹಾಕೊಂಡಿರ್ತಾನಲ್ಲ ಆಪಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ನಾನು ಎಷ್ಟೇ ಅವ್ನಿಗೆ ಟಾರ್ಚರ್ ಕೊಟ್ರೆ ಕೂಡ ಅವ್ನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ. ನಾವ್ ಒಂದ್ಸತಿ ಏನಕ್ಕೂ ನಮ್ ಹೀರೋ ಚಿಕ್ಕಪ್ಪನ ಅಂದ್ರೆ ಡೈರೆಕ್ಟರ್ ನ ಚೆಕ್ ಮಾಡೋದು ಒಳ್ಳೇದಲ್ವಾ ಅಂದಾಗ, ಇಲ್ಲ ನನಗ್ ಗೊತ್ತಿರೋಂಗೆ ಅದ್ ಬಂದು ಅವ್ರ ಹತ್ರ ಇರೋದಕ್ ಚಾನ್ಸೇ ಇಲ್ಲ, ನೀವು ಅವನನ್ನೇ ಇನ್ನೂ ಸ್ವಲ್ಪ ಟಾರ್ಚರ್ ಕೊಟ್ಟು ವಿಚಾರಣೆ ಮಾಡಿ ನೋಡಿ, ನಮ್ಗೆ ನಿಜ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದನ್ನ ಕನ್ನಡಿ ಹಾಕೊಂಡಿರೋ ಯಪ್ಪ ಬಾಸ್ ಇರೋ ಜಾಗದಿಂದಾನೇ ಮಾತಾಡ್ತಾ ಇರೋದು. ಆ ಬಾಸ್ ಕೂಡ ಕೇಳಿಸ್ಕೊಂಡ್ಬಿಟ್ಟು ಹೇಳ್ತಾರೆ, ಅವ್ನಿಗೆ ಇಷ್ಟೆಲ್ಲ ಟಾರ್ಚರ್ ಕೊಟ್ಟು ಕೂಡ ಅವ್ನು ನಿಜ ಹೇಳಿಲ್ಲ ಅಂತ ಹೇಳಿದ್ರೆ ನೀವು ಅವ್ನಿಗೆ ಎಷ್ಟು ಭಯಂಕರವಾಗಿ ಟ್ರೈನಿಂಗ್ ಕೊಟ್ಟಿರ್ತೀರಲ್ವಾ ಅಂದಾಗ ಅಲ್ಲಿ ಹೇಳ್ತಾಳೆ, ಸರ್ ನೀವೇ ಹೇಳ್ತಾ ಇದ್ದೀರಾ ಅವ್ನು ನಿಜ ಹೇಳ್ತಾ ಇಲ್ಲ ಅಂತ, ನಾವ್ ಏನಕ್ಕೂ ಒಂದ್ಸತಿ ಆ ಚೇರ್ಮನ್ ನ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಆ ಬಾಸ್ ಕೂಡ ಸರಿ ಆಯ್ತು, ನನ್ಗೆ ಅವ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅಂತ ಚೆನ್ನಾಗೇ ಗೊತ್ತು. ಆ ಡಿಫೆನ್ಸ್ ಆಫೀಸರ್ ಇದ್ದಾನಲ್ಲ ಒಬ್ಬ ಕೂದ್ಲಿಟ್ಕೊಂಡು ಬಿಳಿ ಕೂದ್ಲಿಟ್ಕೊಂಡು, ಅವನ ಮುಖಾಂತರ ನಾನು ಅವ್ರನ್ನ ವಿಚಾರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಬೇರೆ ಯಾರು ಅಲ್ಲ, ಆ ಬಿಳಿ ಕೂದಲ್ ತಾತ ಇದ್ರಲ್ಲ ಅವ್ರೆ. ಅವ್ರು ಬಂದ್ಬಿಟ್ಟು ಈಗ ಬಾಸ್ ನ ಕರ್ಕೊಂಡು ಹೋಗಿ ಪೊಲಿಟಿಷಿಯನ್ ಗೆ ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಈ ತರ ಇವ್ರು ಬಂದು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್, ನಿಮ್ಗೆ ಪರಿಚಯ ಮಾಡಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಆತರ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಈ ಬಾಸ್ ಹೇಳ್ತಾರೆ, ಹೌದು ಏನೋ ಹೊಸದಾಗಿ ಒಂದು ವೈರಸ್ ಗೆ ಏನೋ ಆಂಟಿಬಯೋಟಿಕ್ ಏನೋ ಕಂಡುಹಿಡಿದಿದಾರಂತೆ, ಅದಕ್ಕಾಗಿ ಏನೋ ಬ್ಲೂ ಪ್ರಿಂಟ್ ಬಗ್ಗೆ ಎಲ್ಲ ಮಾತಾಡ್ಕೊಳ್ತಾ ಇದ್ರು, ನಿಮ್ಗೇನಾದ್ರೂ ಅದ್ರ ಬಗ್ಗೆ ಗೊತ್ತಾ, ಇಲ್ಲಾದ್ರೂ ಕೇಳ್ಪಟ್ರ ಅಂದಾಗ ನಮ್ ಹೀರೋ ಚಿಕ್ಕಪ್ಪಾಗಿ ಏನು ಗೊತ್ತಿಲ್ದಿರೋ ತರ, ಇನ್ನು ಬ್ಲೂ ಪ್ರಿಂಟ್ ನಾನ್ ಕೂಡ ಇದ್ರ ಬಗ್ಗೆ ಕೇಳ್ಪಟ್ಟೆ, ಬಟ್ ಡೀಟೇಲ್ಡ್ ಆಗಿ ನನ್ಗೂ ಗೊತ್ತಿಲ್ಲ, ಏನಾದ್ರು ತುಂಬಾ ಸೀರಿಯಸ್ ಮ್ಯಾಟರ್, ಆತರ ಏನಾದ್ರು ಇದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಏನು ಗೊತ್ತಿಲ್ದಿರೋ ತರ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಬಾಸ್ ಕೂಡ ಹೊರಗಡೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಅಲ್ಲೇ ಇರೋ ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ, ನನಗೆ ಗೊತ್ತಿರೋಂಗೆ ಬ್ಲೂ ಪ್ರಿಂಟ್ ಬಗ್ಗೆ ಈ ಡೈರೆಕ್ಟರ್ ಗೆ ಗೊತ್ತಿಲ್ಲ, ಅಂದ್ರೆ ನಮ್ ಹೀರೋ ಚಿಕ್ಕಪ್ಪಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ನ್ ಮಾತಾಡುವಾಗ ಕಣ್ಣನ್ನ ಸ್ವಲ್ಪ ಕೂಡ ಈ ಕಡೆ ಆ ಕಡೆ ಅಲ್ಲಾಡ್ಸಿಲ್ಲ. ಸೊ ನಿಜಾನೇ ಹೇಳ್ತಾ ಇರೋದು, ಸುಳ್ಳು ಹೇಳೋ ತರ ಆಗಿದ್ರೆ ಅವನು ಕಣ್ಣನ್ನ ಅಲ್ಲಾಡಿಸ್ತಾ ಇದ್ದ, ಬಟ್ ಅವ್ನ್ ಕಣ್ಣನ್ನ ಅಲ್ಲಾಡಿಸಿಲ್ಲ. ಹಂಗಾದ್ರೆ ಕಂಗ್ ಹತ್ರನೇ ಬ್ಲೂ ಪ್ರಿಂಟ್ ಇದೆ, ಅವನ ಸಾಯಿಸಿ ಆದ್ರೂ ಪರವಾಗಿಲ್ಲ, ಆ ಬ್ಲೂ ಪ್ರಿಂಟ್ ಎಲ್ಲಿದೆ ಅಂತ ತಿಳ್ಕೊಳ್ಳಿ ಅಂತ ಒಂದು ಆರ್ಡರ್ ನ ಪಾಸ್ ಮಾಡ್ಬಿಡ್ತಾರೆ. ಸರಿ ಇಲ್ಲಿ ಒಳಗಡೆ ಏನ್ ನಡೀತದೆ ಅಂತ ನೋಡಿದ್ರೆ ಆ ಪೊಲಿಟಿಷಿಯನ್ ಹೇಳ್ತಾರೆ, ಇವಾಗ ಬಂದ್ಬಿಟ್ಟು ಹೋಗಿದ್ ಯಾರು ಗೊತ್ತಾ, ಐಪ್ಪ ಯಾರು ಗೊತ್ತಾ, ಈ ಕೊರಿಯಾದಲ್ಲೇ ತುಂಬಾ ಭಯಂಕರವಾಗಿರೋ ಒಂದು ವಿಲ್ಲನ್ ತರ, ಎಲ್ಲದಕ್ಕೂ ಬಾಸ್ ಗೊತ್ತಾ ಇವನು, ಹೆಂಗೋ ಕೊನೆ ಮೂಮೆಂಟ್ ಅಲ್ಲಿ ನಮ್ಗೆ ವಿಷಯ ಗೊತ್ತಾಗಿದ್ರಿಂದ ಹೆಂಗೋ ಮ್ಯಾನೇಜ್ ಮಾಡಿದ್ವಿ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಹೇಳ್ತಾರೆ, ಹೌದಾ ಮತ್ತ್ಯಾಕ್ ನನ್ ಮುಂದೆನೆ ಹೇಳಿಲ್ಲ ನೀವು, ಹೆಂಗೋ ಸದ್ಯಕ್ಕೆ ಅವ್ರ ಹತ್ರ ಮ್ಯಾನೇಜ್ ಮಾಡಿ ಮಾತಾಡ್ಬಿಟ್ವಿ, ಅವ್ರಿಗೇನು ಡೌಟ್ ಬಂದಿಲ್ಲ ಅಂತ ಹೇಳ್ತಾರೆ. ಸರಿ ನಿಮ್ಗೆ ಗೊತ್ತು ವಿಚಾರ ಅಲ್ಲ ಅಂತ ಕೇಳಿದಾಗ ಇವಾಗ ಒಬ್ಬ ಎಂಟ್ರಿ ಕೊಡ್ತಾನೆ, ಬೇರೆ ಯಾರು ಅಲ್ಲ ಕನ್ನಡಿ ಹಾಕೊಂಡಿರೋನೆ, ಅಂದ್ರೆ ರಾವನ್ ಅವ್ರ ಬಾಸ್ ಅಂತ ಹೇಳಿದ್ವಲ್ಲ ಅವನೇ. ಅವ್ನ್ ಬಂದ ಆ ಕಡೆ ಬಾಸ್ಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನೋಡಿದ್ರೆ ಈ ಕಡೆ ಪೊಲಿಟಿಷಿಯನ್ ಗೋಸ್ಕರ ಕೂಡ ಅವ್ನ್ ಕೆಲಸ ಮಾಡ್ತಾ ಇದ್ದಾನೆ, ಎಲ್ಲ ದುಡ್ಡುಗೋಸ್ಕರನೇ. ಆಕ್ಚುಲಿ ಅವ್ನ್ ಇವ್ರ ಹತ್ರ ಕೆಲಸ ಮಾಡ್ತಾರಂದ್ರೆ ಇವ್ರ ಕೆಳಗಡೆ ಕೆಲಸ ಮಾಡ್ತಾ ಇರೋದ್ರಿಂದಾನೆ ಅಷ್ಟು ಸತಿ ರಾವನ್ ಹತ್ರ ಅವ್ನು ಹೇಳ್ತಾ ಇದ್ದು ನಮ್ ಹೀರೋ ಚಿಕ್ಕಪ್ಪ ಹತ್ರ ಬ್ಲೂ ಪ್ರಿಂಟ್ ಇಲ್ಲ ಅಂತ, ಕಂಗ್ ಹತ್ರನೇ ಇದೆ, ಅವನ ಹತ್ರನೇ ವಿಚಾರಣೆ ಮಾಡಿ ಅಂತ ಪ್ರತಿಯೊಂದನ್ನ ಕೂಡ ಅವ್ನ ಮೇಲೆ ಡೈವರ್ಟ್ ಮಾಡಿ ಬಿಟ್ಟಿರೋದು. ಇವಾಗ ಅವ್ನ್ ಬಂದ ಪೊಲಿಟಿಷಿಯನ್ ಹತ್ರ ಕೇಳ್ತಾನೆ, ಸರ್ ಎಷ್ಟು ದಿನ ಅಂತ ನಾನು ಈ ತರ ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡ್ಲಿ ಸರ್, ಯಾವಾಗ ನನ್ನ ಪಬ್ಲಿಕ್ ಆಗಿ ನೀವು ಅನೌನ್ಸ್ ಮಾಡಿ ಒಂದು ಪೋಸ್ಟಿಂಗ್ ನ ಹಾಕೊಡ್ತೀರಾ, ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಂದಾಗ ಇರು ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ, ನಾನು ನಿನ್ಗೆ ಹಾಕೊಡ್ತೀನಿ ಅಂತ ಹೇಳ್ತಾರೆ. ಈಗ ಇನ್ನೊಂದ್ ಕಡೆ ಆಂಡ್ರೂ ಬೇರೆ ನಮ್ ಹೀರೋಯಿನ್ ಕರೆದು ಮಾತಾಡ್ತಾ ಇರ್ತಾನೆ. ಆಕ್ಚುಲಿ ಏನಂದ್ರೆ ಇವಾಗ ಅವ್ನು ಗೊತ್ತಾಗೋಯ್ತು ನಮ್ ಹೀರೋ ಚಿಕ್ಕಪ್ಪ ಇಂದ ಹೀರೋಯಿನ್ ಗೆ ತೊಂದರೆ ಇದೆ ಅಂತ, ಅದಕ್ಕೋಸ್ಕರ ಅವಳನ್ನೆಲ್ಲಾದ್ರೂ ಒಂದ್ ದೂರ
ದೂರ ಕಳಿಸ್ಬಿಡ್ಬೇಕು ಅಂತ. ಇಲ್ಲಿ ನೋಡು, ಒಂದು ಕಂಪನಿ ವಿಷಯವಾಗಿ ನಾನು ನಿನ್ನ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದೀನಿ, ಒಂದ್ ಸ್ವಲ್ಪ ದಿನಕ್ಕೆ ನೀನ್ ಅಲ್ಲೋಗಿ ಕೆಲಸ ಮಾಡು, ಈ ಕಡೆ ಮಾತ್ರ ಬಂದ್ಬಿಡ್ಬೇಡ ಅಂತ ಹೇಳಿದ್ರೆ ನಮ್ ಹೀರೋನ್ಗೆ ಟೆನ್ಷನ್ ಆಗ್ಬಿಡತ್ತೆ. ನೀನ್ ಅದೆಲ್ಲ ನನ್ಗೆ ಹೇಳ್ಬೇಕಾಗಿಲ್ಲ, ಅಷ್ಟೆಲ್ಲ ನಾನು ಇನ್ಮೇಲೆ ಈ ಕಂಪನಿಯಲ್ಲಿ ಕೆಲಸ ಮಾಡೋದಿಲ್ಲ, ತಗೋದ್ ನನ್ ರಿಸಿಗ್ನೇಷನ್ ಲೆಟರ್ ಅಂತ ಹೇಳ್ಬಿಟ್ಟು ಅದನ್ನ ಕೊಟ್ಟಾಗ ಆಂಡ್ರೂಗ್ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವಳು ಅಲ್ಲಿಂದ ಹೋಗ್ಬೇಕಂದ್ರೆ ಎದ್ ನಿಂತ್ಕೊಂಡು ಕೀಡ್ಕೊಂಡು ಕೇಳ್ತಾನೆ, ಏನ್ ಮಾಡ್ತಾ ಇದೀಯ ನೀನು, ಸ್ವಲ್ಪ ಆದ್ರೂ ನಿಂಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಅಂದಾಗ ಹೀರೋಯಿನ್ ಹೇಳ್ತಾಳೆ, ದಯವಿಟ್ಟು ನನ್ ಕೈ ಬಿಟ್ಬಿಡು ಆಂಡ್ರೂ, ನಾನು ಹೋಗ್ಬೇಕು ಅಂತ. ಅದೇ ಆಂಡ್ರೂಗ್ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಹೀರೋಯಿನ್ ಅಲ್ಲಿಂದ ಹೋದ್ಮೇಲೆ ಅವನಂತೂ ತುಂಬಾನೇ ಫೀಲ್ ಮಾಡಿ ಅಳ್ತಾನೆ. ಈಗ ಇನ್ನೊಂದ್ ಕಡೆ ರಾವನ್ನ ತೋರಿಸ್ತಾರೆ. ಅವಳು ಒಳಗಡೆ ಬಂದ್ ನೋಡಿದ್ರೆ ನಮ್ ಹೀರೋ ಇಲ್ಲ, ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಅಯ್ಯೋ ಇವ್ನ್ ಬೇರೆ ತಪ್ಪಿಸ್ಕೊಂಡ್ಬಿಟ್ನ ಅಂತ ನೋಡಿದ್ರೆ ನಮ್ ಹೀರೋ ಅಲ್ಲೇ ಹಿಂದ್ಗಡೆನೆ ಇರ್ತಾನೆ. ಟಕ್ಕಂತ ಬಂದು ರಾವನ್ನ ಇಟ್ಕೊಂಡ್ಬಿಡ್ತಾನೆ. ಇಲ್ಲಿ ನೋಡು, ನಾನು ಅವಾಗ ಹೇಳೋದನ್ನ ಇವಾಗ ಹೇಳ್ತಾ ಇರೋದು, ನಿಜವಾಗ್ಲೂ ನಂಗೆ ಆ ಬ್ಲೂ ಪ್ರಿಂಟ್ ಎಲ್ಲಿದೆ ಅಂತ ಗೊತ್ತಿಲ್ಲ, ನಾನು ಇವಾಗ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ರಾವನ್ ಟಕ್ಕಂತ ಗನ್ ಎತ್ಕೊಂಡು ಪಾಯಿಂಟ್ ಔಟ್ ಮಾಡ್ಬಿಡ್ತಾಳೆ. ಇಲ್ಲಿ ನೋಡು, ನನ್ನಿಂದ ನೀನ್ ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ಬೇಡ, ಬರದೇ ಇಲ್ಲೇ ಇರೋ ಅಂದಾಗ ಹೀರೋ ಹೇಳ್ತಾನೆ, ನಿನ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು, ಅದೇ ತರ ನನ್ ಬಗ್ಗೆ ಕೂಡ ನಿನ್ಗೆ ಚೆನ್ನಾಗೇ ಗೊತ್ತು, ನನ್ಗೆ ಈ ವಿಷಯದಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ, ನಿಜವಾಗ್ಲೂ ಬ್ಲೂ ಪ್ರಿಂಟ್ ನನಗೆ ಗೊತ್ತಿಲ್ಲ, ಅದನ್ನು ಮೀರಿ ನನ್ನ ಶೂಟ್ ಮಾಡ್ಬೇಕಂದ್ರೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಆದ್ರೆ ಹೊರಗಡೆ ಬಂದ್ಮೇಲೆ ಕೂಡ ಯಾರೋ ಇಬ್ರು ಬಂದು ಅವನ ಹಿಡ್ಕೊಂಡ್ಬಿಡ್ತಾರೆ. ಯಾರೋ ನೀವು ಅಂತ ಕೇಳೋಷ್ಟೇ ಹಿಡಿದ್ ಬಿಡ್ತಾರೆ. ಬೇರೆ ಯಾರು ಅಲ್ಲ, ಆ ಬಾಸ್ ಕಡೆ ಅವ್ರೆ. ಅವ್ನ ಅಂದಿರ್ತಾನಲ್ಲ, ಕಂಗಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಅವನೇ ಹತ್ರನೇ ಬ್ಲೂ ಪ್ರಿಂಟ್ ಇರೋದು, ಅವ್ನ ಹಿಡ್ಕೊಂಬನಿ ಅಂತ, ಅದಕ್ಕೋಸ್ಕರ ಬಂದು ಹಿಡಿದಿರೋದು. ಈ ವಿಷಯನ ಬಾಸ್ ಕೂಡ ಕಾಲ್ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ, ಈ ತರ ಕಂಗಿಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಟ ನಾವ್ ಅವನ ಹಿಡಿದ್ ಬಿಟ್ರಿ ಅಂತ. ಇಲ್ಲಿರೋ ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ, ಇವಾಗಾದ್ರೂ ನಂಬ್ತೀರಾ, ಆ ಬ್ಲೂ ಪ್ರಿಂಟ್ ಅವನ ಹತ್ರನೇ ಇದೆ, ಅದಕ್ಕೆ ಅವ್ನು ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಿರೋದು, ಇವಾಗ ಅವನ ಸಾಯಿಸೋದನ್ನ ಬಿಟ್ರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ, ಫಸ್ಟ್ ಅದಕ್ಕಾಗಿರೋ ಕೆಲಸನ ನೋಡಿ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ರಾವನ್ ಕೂಡ ಹೊರಗಡೆ ಬಂದ್ ನೋಡ್ಬಿಟ್ಟು, ಯಾರೋ ನೀವು ಅವನೇನೋ ಹಿಡ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿ ಇವಳು ತಡಿಬೇಕು ಅಂತ ನೋಡಿದ್ರೆ ಅಲ್ಲಿರೋರು ಪಾಪ ರಾವನ್ನೇ ಹೊಡೆದು ಸೈಡ್ಗೆ ಹಾಕ್ಬಿಡ್ತಾರೆ. ಅಷ್ಟೇ ಅಲ್ಲ, ರಾವನ್ನ ಮತ್ತೆ ನಮ್ ಹೀರೋನ್ ಇಬ್ಬರನ್ನು ಒಂದು ಕಂಟೈನರ್ ಅಲ್ಲಿ ಕಟ್ಟಾಕಿರ್ತಾರೆ. ಇಲ್ಲಿಂದ ಅವ್ರಿಗೆ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ ಆಗಿ ಅದೇ ಜಾಗಕ್ಕೆ ಆ ಬಾಸ್ ಮತ್ತೆ ಅವ್ರ ಕಡೆಯವರೆಲ್ಲ ಬಂದ್ಬಿಡ್ತಾರೆ. ಅವ್ರ ಟೀಮ್ ಅಲ್ಲೇ ಲೀ ಕೂಡ ಇರ್ತಾನೆ. ಇವ್ರ ಹತ್ರ ಒಳಗಡೆ ಹೋಗಿದ ತಕ್ಷಣ ನಮ್ ಹೀರೋ ಗೊತ್ತಾಗೋಯ್ತು ಇವನೇ ಬಾಸ್ ಅಂತ. ಅವ್ನ್ ಬಂದು ಕೇಳ್ತಾನೆ, ಓಹೋ ನೀನೇನಪ್ಪ ಕಂಗ್ ಅಂದ್ರೆ, ನೀನು ಭಯಂಕರ ಇಂಟೆಲಿಜೆಂಟ್ ಮತ್ತೆ ತುಂಬಾನೇ ಟ್ಯಾಲೆಂಟೆಡ್ ಅಂತ ನಂಗೆ ಚೆನ್ನಾಗೇ ಗೊತ್ತು, ಆದ್ರೆ ನಾನು ನಿನ್ನ ಹತ್ರ ಒಂದೇ ಒಂದು ಕ್ವೆಶ್ಚನ್ ಕೇಳೋದು, ಅದಕ್ಕೆ ನೀನು ಕರೆಕ್ಟ್ ಆದ ಆನ್ಸರ್ ನ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ ಕೇಸ್ ನಾನ್ ಎಕ್ಸ್ಪೆಕ್ಟ್ ಮಾಡಿರೋ ಆನ್ಸರ್ ಬಂದಿಲ್ಲ ಅಂದ್ರೆ ನಾನು ಸಾಯಿಸೇ ಹಾಕ್ಬಿಡ್ತೀನಿ ಅಂತ ಬೆದರಿಸ್ತಾರೆ. ಕರೆಕ್ಟ್ ಆಗಿ ನಿಜ ಹೇಳ್ಬಿಡು, ಆ ಬ್ಲೂ ಪ್ರಿಂಟ್ ಎಲ್ಲಿದೆ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಯೋ ನಾನು ಎಸ್ಸತಿ ಅಂತ ಹೇಳೋದು, ನಿಜವಾಗ್ಲೂ ಬ್ಲೂ ಪ್ರಿಂಟ್ ನನ್ನ ಹತ್ರ ಇಲ್ಲ, ಅದಿರೋದು ನಮ್ ಚಿಕ್ಕ ಪಾತ್ರನೇ, ಯಾಕೆ ಯಾರು ನಂಬ್ತಾ ಇಲ್ಲ ಅಂತ ಹೇಳಿ ಕೂಗಾಡಿದ್ರೆ ಆ ಬಾಸ್ಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ನಾನ್ ಕೇಳಿದ ಕ್ವೆಶ್ಚನ್ ಗೆ ಆನ್ಸರ್ ಅಲ್ವಲ್ಲ, ಹಂಗಾದ್ರೆ ನೀನ್ ಆನ್ಸರ್ ಹೇಳಲ್ಲ ಅಂತ ನನಗೆ ಗೊತ್ತಾಯ್ತು. ಸೊ ನಿನ್ಗೊಂದು ಸಣ್ಣ ಸ್ಯಾಂಪಲ್ ನ ತೋರಿಸ್ತೀನಿ, ನಾನು ಹಿಂಗ್ ಸಾಯಿಸ್ತೀನಿ ಅಂತ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿರೋದೆಲ್ಲ ನೀಡಲ್ಸ್, ನಿನ್ ಮೈಯಲ್ಲಿ ಎಲ್ಲೆಲ್ಲಿ ನರಗಳಿದೆ ಅಂತ ನಿನಗೆ ಗೊತ್ತಾ, ಆದ್ರೆ ನನಗ್ ಚೆನ್ನಾಗೇ ಗೊತ್ತು. ಇದು ಇಲ್ಲಿದೆ ನೋಡು ಫಸ್ಟ್ ನೀಡಲು, ಇದನ್ನ ಒಂದು ನರಕ್ ಚುಚ್ಚಿದೆ ಅಂತ ಇಟ್ಕೋ, ಇದುವರೆಗೂ ನೀನ್ ನೋಡಿರೋ ನೋವನ್ನೆಲ್ಲ ನೀನ್ ನೋಡ್ತೀಯಾ, ಅದೇ ಎರಡನೇ ನೀಡಲ್ ನ ಚುಚ್ಚಿದೆ ಅಂತ ಇಟ್ಕೋ, ಒಂದು ಕ್ಷಣ ನಿನ್ ಪ್ರಾಣ ಹೋಗಿ ಬಂದಾಗ ನೀನ್ ಹೆಂಗ್ ಫೀಲ್ ಆಗ್ತೀಯಾ, ಪ್ರಾಣನೇ ಹೋಗೋಷ್ಟು ನೋವಾಗತ್ತೆ ನಿನ್ಗೆ. ಅದೇ ಮೂರನೇ ನೀಡಲ್ ಚುಚ್ಚಿದೆ ಅಂತ ಇಟ್ಕೋ, ನೀನ್ ಡೈರೆಕ್ಟ್ ಸ್ವರ್ಗ ಕೊಟ್ಟೋಗ್ತೀಯಾ, ಟಿಕೆಟ್ ತಗೊಂಡೆ ನೀನ್ ಟ್ರಾವೆಲ್ ಮಾಡೋದು ಅಂತ ಸಕ್ಕದಾಗಿ ಬೆದರಿಸ್ತಾರೆ. ನಮ್ ಹೀರೋ ಎಷ್ಟೋ ಹೇಳ್ತಾನೆ, ನೀವ್ ನನ್ನ ಎಷ್ಟೇ ಚಿತ್ರ ಹಿಂಸೆ ಕೊಟ್ಟು ಕೇಳಿದ್ರೆ ಕೂಡ ನಾನು ಹೇಳೋದಿದೆ, ನಿಜವಾಗ್ಲೂ ಬ್ಲೂ ಪ್ರಿಂಟ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ನೀವ್ ಎಷ್ಟು ಸತಿ ಕೇಳಿದ್ರೆ ಕೂಡ ನನ್ನ ಆನ್ಸರ್ ಇದೆ ಅಂತ ಹೇಳಿದಾಗ ಈ ಸತಿ ಅಪ್ಪನ್ಗೆ ಇನ್ನಷ್ಟು ಟೆನ್ಷನ್ ಆಗ್ಬಿಡುತ್ತೆ, ಭಯಂಕರ ಟೆನ್ಷನ್ ಆಗ್ಬಿಡ್ತಾನೆ. ಜಸ್ಟ್ ಲೀ ಕಡೆ ಒಂದು ಕಣ್ಣ ತೋರಿಸ್ತಾನಷ್ಟೇ. ನಮ್ ಲೀಗೆ ಪಾಪ ಮನ್ಸೇ ಇಲ್ಲ, ಇದ್ರೂ ನೋಡ್ ಬಂದು ತುಂಬಾ ಬೇಜಾರಿಂದ ನೀಡಲ್ ನ ಚುಚ್ತಾಳೆ. ಅಷ್ಟೇ ನಮ್ ಹೀರೋಗೆ ಪ್ರಾಣ ಹೋಗೋಷ್ಟು ನೋವಾಗುತ್ತೆ, ಜೋರಾಗಿ ಕೂಗ್ತಾನೆ. ಆದ್ರೆ ಎಷ್ಟೇ ಅವ್ನಿಗಷ್ಟು ನೋವಾದ್ರೆ ಕೂಡ ಅವ್ನ್ ನಿಜ ತಾನೇ ಹೇಳ್ತಾ ಇದ್ದಾನೆ, ನಿಜವಾಗ್ಲೂ ನನ್ನ ಹತ್ರ ಬ್ಲೂ ಪ್ರಿಂಟ್ ಇಲ್ಲ ಅಂತಾನೆ ಹೇಳ್ತಾನೆ. ಅಯ್ಯಪ್ಪಾಗ ಇನ್ನಷ್ಟು ಟೆನ್ಷನ್ ಆಗ್ಬಿಡುತ್ತೆ. ಓಹೋ ಹಂಗಾದ್ರೆ ನಿಂಗೆ ಸರಿಯಾಗಿ ನೋವಾಗಿಲ್ವಲ್ಲ, ಹಂಗಾರೆ ಇನ್ನೂ ನೀಡಲ್ ಚುಚ್ಬೇಕಾಗಿರೋದೆ ಅಂತ ಹೇಳಿದಾಗ ಲೀಗೆ ಪಾಪ ಇಷ್ಟ ಇಲ್ಲ ಅಂದ್ರೆ ಕೂಡ ತುಂಬಾನೇ ಫೀಲ್ ಮಾಡ್ಕೊಂಡು ಅವಳ ಕೈಯಲ್ಲಿ ಆಗ್ತಾ ಇಲ್ಲ ಮಾಡಕ್ಕೆ, ಇದ್ರೂನು ಆ ಬಾಸ್ ಮುಂದ್ಗಡೆ ಯಾಕೆ ಅಂತ ಹೇಳಿ ಎರಡನೇ ನೀಡಲ್ ನ ಕೂಡ ಚುಚ್ಬಿಡ್ತಾಳೆ. ನಮ್ ಹೀರೋಗಂತೂ ಪ್ರಾಣ ಹೋಗೋಷ್ಟು ನೋವಾಗ್ತಾ ಇರುತ್ತೆ, ತುಂಬಾನೇ ಕೂಗಾಡ್ತಾನೆ. ಅದಾದ್ಮೇಲೆ ಕೂಡ ಹೇಳ್ತಾನೆ, ಇಲ್ಲ ನಿಜವಾಗ್ಲೂ ನನ್ನ ಹತ್ರ ಅದಿಲ್ಲ, ನೀವು ನನ್ನ ಸಾಯಿಸ್ಬಿಟ್ರೆ ಕೂಡ ನನ್ನ ಬಾಯಿಂದ ಬರೋ ಆನ್ಸರ್ ಇದೆ, ನನ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾನೆ. ಇಷ್ಟಾದ್ರೆ ಕೂಡ ನೀನ್ ಹೇಳಿಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಮೆಂಟಲಿ ನೀನು ಪ್ರಿಪೇರ್ ಆಗಿರ್ಬೋದು, ಹಂಗಾದ್ರೆ ಮೂರನೇ ನೀಡಲ್ ನ ಚುಚ್ಬೇಕಾಗಿರೋದೆ, ಅದನ್ನ ಚುಚ್ಬಿಡಿ ಅಂತ ಹೇಳಿದಾಗ ಲೀ ಹೇಳ್ತಾಳೆ, ಬಾಸ್ ನಾವ್ ಮೂರನೇ ನೀಡಲ್ ನ ಚುಚ್ಚಿದ್ರೆ ಅವ್ನ್ ಸತ್ತೋಗ್ಬಿಡ್ತಾನೆ ಅಂತ ಹೇಳಿದಾಗ ನಾನು ಹೇಳ್ದಷ್ಟು ಮಾಡು, ಅದಕ್ ಮೇಲೆ ನೀನ್ ಏನು ಮಾಡ್ಬೇಡ ಅಂತ ಹೇಳಿದಾಗ ಲೀಗಂತೂ ಪಾಪ ಅಳುನೇ ತಾಳ್ತಾ ಇಲ್ಲ, ಇದ್ರೂ ಹೋಗ್ಬಿಟ್ಟು ಆ ನೀಡಲ್ ನ ಚುಚ್ಬಿಡ್ತಾಳೆ. ನಮ್ ಹೀರೋಗೆ ಸಖತ್ ನೋವಾಗುತ್ತೆ, ಜೋರಾಗಿ ಕೂಗ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.